ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಾವು ಕಳೆದ ದಿವಸಗಳಿಂದ ಸತ್ಯ ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ಮಾಡುವ ಹಾಗೆ ಕರ್ತನ ನಮಗೆ ಕೃಪೆ ಕೊಡ್ತಾ ಬಂದಿದ್ದಾನೆ. ಮಾತ್ರ ವರ್ಡ್ ಟು ವರ್ಡ್, ಒಂದು ವಾಕ್ಯ ಅಂದರೆ ಒಂದೊಂದು ವಾಕ್ಯದಲ್ಲಿರುವಂಥ ಮರ್ಮಗಳನ್ನು, ಒಂದು ವಾಕ್ಯದಲ್ಲಿರುವಂಥ ರಹಸ್ಯಗಳನ್ನು ತಿಳಿದುಕೊಡುವ ಹಾಗೆ ಕರ್ತ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಕರ್ತನಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪ್ರಿಯರೇ, ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಮುಂದುವರೆದ ಭಾಗವನ್ನು ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿ ಕರ್ತನೆ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ನಮ್ಮ ಜೊತೆಯಲ್ಲಿ ವಾಕ್ಯದ ಮೂಲಕವಾಗಿ ನಿಂತನೆ ಮಾತನಾಡಬೇಕಾದ ಕರ್ತನೆ ಕೇಳಿಕೊಳ್ತಾನೆ. ಘನ ಮಾನ ಮಹಿಮೆ ನಿನಗೆ ಮಾತ್ರ ನಾವು ಸಲ್ಲಿಸುತ್ತೇವೆ. ನಮ್ಮ ಮುದ್ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಯೇಸುವಿನ ಹೆಸರಲ್ಲಿ ಪುನರಾವರ್ತಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1ರಿಂದ 7ನೇ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಅಂದರೆ 7 ಸಭೆಗಳಲ್ಲಿ ಮೊದಲ ಸಭೆಯಾದಂಥ ಎಫೆಸ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ಎಫೆಸ ಸಭೆಯಲ್ಲಿರುವಂತಹ ಸುಮಾರು 7 ಒಳ್ಳೆಯ ಕಾರ್ಯಗಳು. ಇಲ್ಲಿ ನಾವು ಓದುವುದು ಪ್ರಕಟಣೆ 2 ಮತ್ತು 3ನೇ ವಾಕ್ಯದಲ್ಲಿ 6 ಒಳ್ಳೆಯ ಕಾರ್ಯಗಳ ಕುರಿತಾಗಿ ಕರ್ತನು ಹೇಳಿ ಆ ಸಭೆಯನ್ನು ಪ್ರೋತ್ಸಾಹಿಸಿದ್ದಾನೆ. ಇನ್ನೊಂದು 6ನೇ ವಾಕ್ಯಕ್ಕೆ ಬರುವಾಗ ಇನ್ನೊಂದು ಒಳ್ಳೆಯ ಕಾರ್ಯ ಕೂಡ ಇದೆ. ಅದು ನಾವು ಮುಂದುವರೆದು ಹೋಗುವಾಗ ಆ ವಿಷಯವನ್ನು ಕೂಡ ಧ್ಯಾನಿಸ್ತೇವೆ. ಸುಮಾರು 7 ವಿಧವಾದ ಒಳ್ಳೆಯ ಕಾರ್ಯಗಳು ಈ ಒಂದು ಸಭೆಯಲ್ಲಿ ಇರುವಂಥದ್ದನ್ನು ನೀಲಿ ಕಾಣ್ತಾ ಇದ್ದೇವೆ. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯವನ್ನು ನಾವು ಈ ಸಂದರ್ಭದಲ್ಲಿ ಓದೋಣ. ಪ್ರಿಯರೇ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ. ಬಸ್ ಇಲ್ಲಿ ನಾವು ನೋಡುವಂಥದ್ದು, ಈಗ ಧ್ಯಾನಿಸುವಂಥ ವಾಕ್ಯ ಭಾಗ, ನೀನು ಅಪೋಸ್ತಲ ಅಲ್ಲದಿದ್ದರೂ ಅಪೋಸ್ತಲರೆಂದು ಹೇಳಿಕೊಳ್ಳುವ ಅವರನ್ನು ಪರೀಕ್ಷಿಸಿ ಅವರು ಸುಳ್ಳುಗಾರರೆಂದು ಕಂಡುಕೊಂಡಿ. ಈ ವಾಕ್ಯದಲ್ಲಿ ಈಗ ನಾವು ಇದ್ದೇವೆ. ಅಂದರೆ ನಿಜವಾದ ಸೇವೆಗಳು, ಸುಳ್ಳಾದ ಸೇವೆಗಳ ಕುರಿತಾಗಿ ನಾವೀಗ ಧ್ಯಾನ ಮಾಡ್ತಾ ಇದ್ದೇವೆ. ಸುಳ್ಳು ಅಪೋಸ್ತಲರು, ಸುಳ್ಳು ಪ್ರವಾದಿಗಳು, ಸುಳ್ಳು ಸುವಾರ್ತಿಕರು, ಸುಳ್ಳು ಸಭಾಪಾಲಕರು, ಸುಳ್ಳು ಬೋಧಕರು, ಅದೇ ನಿಜವಾದ ಅಪೋಸ್ತಲರು, ನಿಜವಾದ ಪ್ರವಾದಿಗಳು, ನಿಜವಾದ ಸುವಾರ್ತಿಕರು, ನಿಜವಾದ ಸಭಾಪಾಲಕರು, ನಿಜವಾದ ಬೋಧಕರು. ಈ 5 ಸೇವೆ, ನಿಜವಾದ ಸೇವೆ ಇದ್ದಾಗೆ 5 ಕೃತಕವಾದ ಸೇವೆಗಳು ಕೂಡ ಇರುವಂಥದ್ದನ್ನು ನಾವು ಕಾಣ್ತೇವೆ. ಸತ್ಯವೇದದಲ್ಲಿ ಅದಕ್ಕೆ ವಾಕ್ಯದ ಆಧಾರ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ನಾವು ಧ್ಯಾನಿಸುವಂಥದ್ದು ಸುಳ್ಳು ಸುವಾರ್ತಿಕರ ಕುರಿತಾಗಿ. ನಾವು ಎಫೆಸ 4:11ನೇ ವಾಕ್ಯದಲ್ಲಿ 5 ಸೇವಾ ವರಗಳಿವೆ. ಅದರಲ್ಲಿ 1ನೇದು 3ನೇದಾಗಿದೆ. 3ನೇದು ಸುವಾರ್ತಿಕರು ಎಂಬುದಾಗಿ. ಈಗ ನಾವು ಧ್ಯಾನಿಸುವಂಥದ್ದು ಸುಳ್ಳು ಸುವಾರ್ತೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು 2 ಕೊರಿಂಥ 11, 12, 13 ವಾಕ್ಯ ಓದಿದ್ದೇವೆ. ನಂತರ ಗಲಾತ್ಯ 1, 6ರಿಂದ 9ನೇ ವಾಕ್ಯವನ್ನು ಕೂಡ ನಾವು ಓದಿದ್ದೇವೆ. ಅದು ಮಾತ್ರವಲ್ಲದೆ ನಾವು ಕಳೆದ ದಿವಸಗಳಲ್ಲಿ ಈ ಸುವಾರ್ತೆ, ಸುಳ್ಳು ಸುವಾರ್ತೆ ಕುರಿತಾಗಿ ಬಾಲಯಸ್ಸು, ಮಧ್ಯಸ್ಥಿಕೆಯ ಪ್ರಾರ್ಥನೆ, ಅದರ ನಂತರವಾಗಿ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ. ಮಾತ್ರ ತ್ರಿಯೇಕತ್ವದ ಕುರಿತಾಗಿರುವ ಸಂಗತಿ, ಯೇಸು ಕ್ರಿಸ್ತನ ಹೆಸರಲ್ಲಿ ಕೊಡುವಂಥ ಒಂದು ದೀಕ್ಷಾ ಸ್ನಾನ. ಇನ್ನೊಂದು ಗುಂಪು ಇರುವಂಥದ್ದು, ಅದು ಯಾವುದೆಂದರೆ ತಂದೆ ದೇವರು ಮಾತ್ರ ಎಂಬುದಾಗಿ ಹೇಳ್ತಾರೆ. ಕರ್ತನು ಯೇಸು ಸ್ವಾಮಿಯನ್ನು, ಪವಿತ್ರಾತ್ಮನ ನಂಬುವುದಿಲ್ಲ. ಪವಿತ್ರಾತ್ಮನು ಕಾರ್ಯಕಾರಿ, ದೇವರ ಕಾರ್ಯಕಾರಿ ಶಕ್ತಿ ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ಗುಂಪು. ಅಂದರೆ ಪವಿತ್ರಾತ್ಮನ ವ್ಯಕ್ತಿತ್ವವನ್ನು, ಪವಿತ್ರಾತ್ಮನ ದೈವತ್ವವನ್ನು ನಿರಾಕರಿಸುವಂಥ ಒಂದು ಗುಂಪು. ಯೇಸು ಕ್ರಿಸ್ತನ ದೈವತ್ವವನ್ನು ನಿರಾಕರಿಸುವಂಥ ಒಂದು ಗುಂಪನ್ನು ನಾವು ಕಾಣ್ತಾ ಇದ್ದೇವೆ. ಮಾತ್ರವಲ್ಲ, ಯೇಸು ಸ್ವಾಮಿಯೇ ತಂದೆ, ಯೇಸು ಸ್ವಾಮಿಯೇ ಪವಿತ್ರಾತ್ಮನ ಎಂಬುದಾಗಿ ಹೇಳಿ ತ್ರೇಕತ್ವವನ್ನು ಅಲ್ಲಗಳೆದು ಯೇಸು ಕ್ರಿಸ್ತನ ಹೆಸರಲ್ಲಿ ಮಾತ್ರ ದೀಕ್ಷಾಸನ ಎಂಬುದಾಗಿ ಹೇಳಿ ಯೇಸುವಿನ ಹೆಸರಲ್ಲಿ ಕೊಡುವಂಥ ದೀಕ್ಷಾಸನ ಕುರಿತಾಗಿ ನಾವು ನಿನ್ನೆವರೆಗೆ ನಾವು ಕಲಿತಿದ್ದೇವೆ. ಪ್ರಿಯರೇ, ಇನ್ನೊಂದು ಇವತ್ತು ನಾವು ಪ್ರಾಮುಖ್ಯವಾದ ವಿಚಾರವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15-16 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16, 15-16 ವರ್ಸ್.
ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ರಕ್ಷಣೆ ಹೊಂದುವನು. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಈ ಸುವಾರ್ತೆ ಎಂಬುದಾಗಿ ಹೇಳುವಾಗ ಸುವಾರ್ತೆಯಲ್ಲಿ ಅನೇಕ ಸಂಗತಿಗಳು ಅಡಕವಾಗಿವೆ. ಅದರಲ್ಲಿ ಒಂದಾಗಿದೆ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದು, ಪಾಪಕ್ಕೆ ಮಾನಸಾಂತರ ಪಡುವುದು, ಎಲ್ಲದರಲ್ಲಿ ಒಂದಾಗಿದೆ ಪ್ರಿಯರೇ. ಆದರೆ ದುಃಖಕರವಾದ ಒಂದು ಸಂಗತಿ ಹೇಳಬೇಕಾದ್ರೆ, ಈ ದಿನಮಾನಗಳಲ್ಲಿ ನಾವು ಸುವಾರ್ತೆಯಲ್ಲಿರುವಂಥ ಮಾನಸಾಂತರ ಎಂಬುದಾಗಿ ಹೇಳುವ ಪದ ಇವತ್ತು ಇಲ್ಲದೆ ಹೋಗಿರುವಂಥದ್ದನ್ನು, ತಪ್ಪಿ ಹೋಗಿರುವಂಥದ್ದನ್ನು ಇವತ್ತು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಕೆಲವೊಂದು ಸುವಾರ್ತೆಗಳು ಈ ರೀತಿಯಲ್ಲಿ ಹೇಳ್ತಾ ಇವೆ, ನೀವು ನಂಬಿದರೆ ಸಾಕು, ಯೇಸು ಸ್ವಾಮಿ ನಂಬಿದರೆ ಸಾಕು, ಯೇಸುವಿನ ಯಜ್ಞವನ್ನು ನಂಬಿದರೆ ಸಾಕು, ನೀವು ರಕ್ಷಣೆ ಸಿಗುತ್ತದೆ ಎಂಬುದಾಗಿ. ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು, ಮಾನಸಾಂತರ ಪಡುವಂಥದ್ದು, ಪಾಪಕ್ಕೆ ಪಶ್ಚಾತ್ತಾಪ ಪಡುವಂಥ ಭಾಗವನ್ನು ಅವರು ಬಿಟ್ಟು ಬಿಡುತ್ತಾರೆ. ಪಾಪ ಅವರಿಗೂ ಗೊತ್ತಾಗುವುದಿಲ್ಲ. ಅವರು ಮೊದಲನೇದಾಗಿ ಸುವಾರ್ತೆಯನ್ನು ಕೇಳುವವರಾಗಿರುತ್ತಾರೆ. ಅವರು ಪಾಪಕ್ಕೆ ಮಾನಸಾಂತರ ಪಡದೆ, ಪಾಪದ ಕುರಿತಾಗಿ ತಿಳುವಳಿಕೆ ಇಲ್ಲದೆ ಅವರು ಕೂಡ ಯೇಸು ನಂಬಿಕೊಂಡು ಸಭೆ ಒಳಗಡೆ ಬಂದು ಬಿಡ್ತಾರೆ. ಅದಕ್ಕಾಗಿ ನಾನು ನಿಮಗೆ ಎನ್ಕರೇಜ್ ಮಾಡುವಂಥ ಒಂದು ಮುಖ್ಯವಾದ ವಿಚಾರ, ಸುವಾರ್ತೆಯಲ್ಲಿ ತಪ್ಪಿ ಹೋಗಿರುವಂಥ ಇವತ್ತಿನ ದಿನಮಾನಗಳಲ್ಲಿ ಮುಖ್ಯವಾದಂಥ ಒಂದು ಸಂಗತಿಯಾಗದೆ ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವಂಥ ವಿಚಾರ ಅಥವಾ ಪಾಪಕ್ಕೆ ಪಶ್ಚಾತ್ತಾಪ ಪಡುವಂಥ ಒಂದು ಸಂಗತಿ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 2ನೇ ವಾಕ್ಯ ಓದುವಾಗ, ಸ್ನಾನಿಕ ಯೋಹನ್ನನು ತನ್ನ ಸೇವೆಯನ್ನು ಆರಂಭಿಸಿದ ದಿನಮಾನಗಳಲ್ಲಿ ಆತನು ಮೊದಲದಾಗಿ ಪ್ರಸಂಗ ಮಾಡಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಾವು ಓದುವ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ನೋಡಿ, ಸ್ನಾನಿಕ ಯೋಹನ್ನನ ಒಂದು ಸಂದೇಶದಲ್ಲಿ ನೋಡ್ತೇವೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಾಗಾದರೆ ಸುವಾರ್ತೆಯಲ್ಲಿ ಒಂದು ವಿಷಯ ಇದೆ, ಅದು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಅಥವಾ ಮಾನಸಾಂತರ ಪಡುವಂಥದ್ದು ಅಥವಾ ಪಾಪಕ್ಕೆ ಪಶ್ಚಾತ್ತಾಪ ಪಡುವಂಥ ಒಂದು ಸಂಗತಿ ಇದೆ. ಕಾರಣ ಅಲ್ಲಿ ನೋಡಿ, ನಮ್ಮ ಮುಂದಿನ ವಾಕ್ಯ ಓದಿ, ಕೆಲವೊಂದು ಸುಂಕದವರು ಪಾಪಿಗಳು ಬಂದು ಅವರು ಮಾನಸಾಂತರ ಪಟ್ಟು ಸ್ನಾನಿಕವನ್ನು ದೀಕ್ಷಾ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಮಾನಸಾಂತರ ಪಟ್ಟವರಿಗೆ ಗುರುತಾಗಿ, ಅವರ ಮಾನಸಾಂತರದ ಗುರುತಾಗಿ ಅವರಿಗೆ ಸ್ನಾನಕ್ಕೆ ದೀಕ್ಷಾಸನ ಕೊಡ್ತಾ ಇದ್ದ. ಕೆಲವೊಂದು ಯಹೂದ್ಯರು ಶಾಸ್ತ್ರಿಗಳೆಲ್ಲ ಬರ್ತಾ ಇದ್ದಾರೆ, ಅವರು ದೀಕ್ಷಾಸನ ಕೊಡುವುದಾಗಿ ನಿಲ್ತಾ ಇದ್ದಾರೆ, ಆದರೆ ಮಾನಸಾಂತರ ಇಲ್ಲ ಅವರಲ್ಲಿ. ಅದಕ್ಕೆ ಆತನು, ಸರ್ಪ ಜಾತಿಯವರೇ, ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದರೆಂಬುದಾಗಿ ತಕ್ಕ ಫಲದಿಂದ ತೋರಿಸಿರಿ. 3ನೇ ವಾಕ್ಯದಿಂದ ಕಂಟಿನ್ಯೂ ಹೋಗಿ ಓದಿ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡಜೇನು ಆಹಾರವಾಗಿದ್ದವು. ಆಗ ಯೆರೂಸಲೇಮು, ಎಲ್ಲಾಯ ಯೂದಾಯವು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲಾ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ತಮ್ಮ ಪಾಪಗಳನ್ನು ಹೇಳಿಕೊಂಡು ಅರಿಕೆ ಮಾಡಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾ ಇದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅವರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ಸಾಕು, ತಕ್ಕ ಫಲದಿಂದ, ಮಾನಸಾಂತರದ ತಕ್ಕ ಫಲವನ್ನು ತೋರಿಸಿರಿ ಎಂಬುದಾಗಿ ಇಲ್ಲಿ ಸ್ನಾನಿಕ ಯೋಹನ್ನನು ತಿಳಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಒಬ್ಬ ವ್ಯಕ್ತಿ ನಂಬಿ, ಕೇವಲ ಜಸ್ಟ್ ನಂಬಿ ಸಭೆಯ ಒಳಗಡೆ ಬಂದು ಬಿಟ್ಟರೆ ರಕ್ಷಣೆ ಹೊಂದಿದ್ದಾನೆಂಬುದಾಗಿ ಆತನು ಅರಿತುಕೊಂಡು ಒಳಗಡೆ ಬಂದು ಬಿಟ್ಟರೆ, ಒಂದು ಪಾಪಕ್ಕೆ ಪಶ್ಚಾತ್ತಾಪ ಅವನ ಜೀವಿತದಲ್ಲಿ ಇಲ್ಲದೆ ಹೋದರೆ ಮಾನಸಾಂತರದ ಫಲವನ್ನು
ಆತನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಲ್ಯ. ಯಾಕಂದರೆ ಲೂಕನ ಸುವಾರ್ತೆ 19:1-10 ವಾಕ್ಯ ಓದುವಾಗ ಜಕ್ಕಾಯನ ಜೀವಿತ ನೋಡ್ತೇವೆ. ಯೇಸು ಸ್ವಾಮಿ ನೋಡಬೇಕೆಂಬುದಾಗಿ ಅನೇಕ ಸಮಯದಿಂದ ಆತ ಎದುರು ನೋಡ್ತಾ ಇದ್ದ, ಆಸೆ ಪಡ್ತಾ ಇದ್ದ. ಒಂದು ದಿವಸ ಯೇಸು ಆತನಿರುವಂಥ ಊರಿಗೆ ಬಂದ. ಅವನ ಜನಸಂಧ ನಿಮಿತ್ತ ನೋಡಲಿಕ್ಕೆ ಆಗಲಿಲ್ಲ. ಯೇಸು ಬರುವಂಥ ದಾರಿಯಲ್ಲಿ ಒಂದು ಮರವನ್ನು ಹತ್ತಿದ. ಯೇಸು ಅಲ್ಲಿ ಬಂದು ಕರೆದ ಆತನನ್ನು ಹೆಸರು ಹಿಡಿದು, ಅದು ಇಳಿದು ಬಂದ. ನಾನು ನಿನ್ನ ಮನೆ ಇಳಿಯಬೇಕೆಂಬುದಾಗಿ ಇವತ್ತು ನಿನ್ನ ಮನೆಯಲ್ಲಿ ಹಿಡಿದುಕೊಳ್ಳಬೇಕಾಗಿದೆ ಅಂತ ಹೇಳಿದಾಗ ಸಂತೋಷದಿಂದ ಯೇಸುವನ್ನು ಸ್ವೀಕಾರ ಮಾಡಿದ. ತನ್ನ ಪಾಪದ ಪಶ್ಚಾತ್ತಾಪದ ಗುರುತಾಗಿ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ನಾನು ಬಡವರಿಗೆ ನಾನು ಹಂಚಿಕೊಡುವೆನು, ಮಾತ್ರವಲ್ಲ ಯಾರಿಗಾದರೂ ನಷ್ಟ ಮಾಡಿದರೆ 5% ನಾನು ಅವರಿಗೆ ತಿರುಗಿ ಕೊಡ್ತೇನೆ. ಇದು ಮಾನಸಾಂತರದ ಫಲವಾಗಿದೆ. ಮಾನಸಾಂತರದ ಫಲ ಎಂದರೆ ನಮ್ಮ ಜೀವಿತ ಪಶ್ಚಾತ್ತಾಪ ಪಟ್ಟಿದ್ದೆಂಬುದು ತೋರಿಸಬೇಕಾದ್ರೆ, ಜನರಿಗೆ ಗೊತ್ತಾಗಬೇಕಾದ್ರೆ ಅದರ ತಕ್ಕ ಫಲ ನಾವು ಕೊಡುವವರಾಗಿರಬೇಕು. ಫಲದ ಮೂಲಕವಾಗಿ ಮಾತ್ರ ಮಾನಸಾಂತರವನ್ನು ಪ್ರಕಟ ಮಾಡಲಿಕ್ಕೆ ನಾವು ಸಾಧ್ಯವಾಗ್ತದೆ. ಸುಮ್ಮನೆ ಮಾನಸಾಂತರ ಪಟ್ಟಿದ್ದೆಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇಲ್ಲಿ ಜಕ್ಕಾಯನು ಮಾನಸಾಂತರದ ಫಲವನ್ನು ಬಹಿರಂಗವಾಗಿ ಪ್ರಕಟಪಡಿಸ್ತೋ. ಇನ್ನೊಂದು ವಾಕ್ಯ ನಿಮಗೆ ಕೊಡ್ತೇನೆ ನಾನು. ಅಪೊಸ್ತಲರ ಕೃತ್ಯ 19 17, 18, 19, 20 ವಾಕ್ಯ ಸೇರಿಸಿ ಓದುವ. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡರು. ನೋಡಿ, ಆತ ನಂಬಿದವರು ಏನ್ ಮಾಡ್ತಮ್ಮ? ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಇದಕ್ಕೆ ಕನ್ಫೆಷನ್, ತಮ್ಮ ತಪ್ಪನ್ನು ಬಹಿರಂಗವಾಗಿ ನಾನು ತಪ್ಪು ಮಾಡಿದ್ದೇನೆ, ಪಾಪಿಯಾಗಿದ್ದೇನೆ ಒಪ್ಪಿಕೊಳ್ಳುವಂಥದ್ದು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ನೋಡಿ, ಇದೇ ಮಾನಸಾಂತರ ಸೂಚನೆ. ನಮ್ಮ ಜೀವಿತದಲ್ಲಿ ತಂಬಾಕು ಸೇವಿಸ್ತೇನೆ, ಮದ್ಯಪಾನ ಸೇವಿಸ್ತಾ ಇದ್ದೇನೆ, ಬಿಡಿ ಸಿಗರೇಟ್ ಸೇವಿಸ್ತಾ ಇದ್ದೇನೆ, ತಪ್ಪು ಸಿನಿಮಾ ನೋಡ್ತಾ ಇದ್ದೇನೆ, ತಪ್ಪಾದ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ವ್ಯಭಿಚಾರ ಮಾಡ್ತಾ ಇದ್ದೇನೆ, ಎಲ್ಲ ತಪ್ಪುಗಳು ನಮ್ಮ ಜೀವಿತ ಇರುವಾಗ ಮಾನಸಾಂತರದ ಮೂಲಕ ತೋರಿಸಬೇಕು. ಇಲ್ಲಿ ಮಂತ್ರವಾದಿಗಳು ಏನು ಮಾಡ್ತಾ ಇದ್ದಾರೆ? ಜಸ್ಟ್ ಮಾನಸಾಂತರ ಪಟ್ಟು ಬರಲಿಲ್ಲ. ಆ ಎಲ್ಲ ವಸ್ತುಗಳನ್ನು ಮನೇಲಿ ಇಟ್ಟುಕೊಂಡು ಸಮಯ ಬಂದಾಗ ಯೂಸ್ ಮಾಡ್ಬೋದು ಎಂಬುದಾಗಿ ಬರಲಿಲ್ಲ. ತಾವು ಮಾಡುತ್ತಿರುವಂಥ ಕೃತ್ಯಗಳು ತಪ್ಪಾದ ಕೃತ್ಯಗಳೆಂಬುದಾಗಿ ಅವರು ಒಪ್ಪಿಕೊಂಡು ಅರಿತುಕೊಂಡು ಅವನು ಬಹಿರಂಗವಾಗಿ ಆ ಎಲ್ಲ ಮಂತ್ರವಾದಕ್ಕೆ ಸಂಬಂಧ ಪುಸ್ತಕಗಳನ್ನು ಸುಟ್ಟು ಬಿಡುವುದನ್ನು ನೋಡ್ತಾ. ಇದೇ ಮಾನಸಾಂತರದ ಫಲವಾಗಿದೆ. ಹಾಗಾದರೆ ಇಲ್ಲಿ ಒಬ್ಬ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಅವನ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡುವುದು ಅತ್ಯವಶ್ಯಕ. ನಂತರವೇ ಯೇಸು ಸ್ವಾಮಿಯನ್ನು ನಂಬುವಂಥದ್ದು, ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡುವಂಥದ್ದು, ಇದು ಸೆಕೆಂಡ್ ಭಾಗಕ್ಕೆ ಬರುತ್ತದೆ ಪ್ರಿಯರೇ. ಖಂಡಿತ ನಾನು ಒಪ್ಪಿಕೊಳ್ತೇನೆ, ನಂಬಿಕೆಯ ಮೂಲಕವಾಗಿ ಮಾತ್ರ ನಾವು ರಕ್ಷಣೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆ ಕೃಪೆಯಿಂದ ಮಾತ್ರ. ಆದರೆ ಅದಕ್ಕಿಂತ ಮುಂಚಿನ ಒಂದು ಭಾಗ ಇದೆ, ಪಾಪಕ್ಕೆ ಪಶ್ಚಾತ್ತಾಪ ಪಡುವುದು, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಈ ಭಾಗ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಸುವಾರ್ತೆಗಳಲ್ಲಿ ಕಾಣಲಿಕ್ಕೆ ನಮಗೆ ಕೇಳಲಿಕ್ಕೆ ಸಿಗ್ತಾ ಇಲ್ಲ ಪ್ರಿಯರೇ. ಬೆರಳಿನಕ್ಕಷ್ಟು ಕೆಲವು ಕಡೆ ಮಾತ್ರ, ಕೆಲವು ಸೇವಕರ ಮೂಲಕವಾಗಿ ಮಾತ್ರ ನಾವು ಇದನ್ನು ಕೇಳುವುದಕ್ಕೆ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಅಲ್ಲಲ್ಲಿಯ. ಇನ್ನೊಂದು ವಾರ್ತೆ ನಾವು ಓದಿಕೊಳ್ಳುವ. ಮತ್ತೇನ ಸುವಾರ್ತೆ 4:15 ಯೇಸು ಸ್ವಾಮಿಯ ಸೇವೆಯ ಕುರಿತಾಗಿ ಓದ್ತೇವೆ. ಆತ ಸೇವೆ ಆರಂಭಿಸಿದಾಗ ಏನೆಂಬುದಾಗಿ ಆತನು ಕರೆ ಕೊಟ್ಟನ್ನು ನೋಡುವ. ಮ್ಯಾಥ್ಯೂ 4:17, ಮತ್ತಾಯ 4:17. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೋಡಿ, ಕ್ರಿಸ್ತನ ಸಂದೇಶ ಮೊದಲನೇದಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ಕಡೆಗೆ ತಿರುಗಿಕೊಳ್ಳದೆ ದೇವರನ್ನು ನಂಬುವುದಕ್ಕೆ ಸಾಧ್ಯವಿಲ್ಲ ಅಲ್ಲಲುಯ್ಯ. ಮೊದಲಾಗಿ ನಮ್ಮ ಪಾಪವನ್ನು ನಾವು ಪಾಪಿ ಅಂತ ಅರಿವು ಉಂಟಾಗಬೇಕು. ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನು ಅರಿಕೆ ಮಾಡಿ ನಾವು ಬಿಟ್ಟು ಬಿಡಬೇಕು. ಹಲ್ಲಲುಯ್ಯ. ನಂತರ ಯೇಸು ಸ್ವಾಮಿ ಕ್ಲೂರ್ಜಿಯಲ್ಲಿ ಮಾಡಿದಂಥ ಬಲಿದಾನ, ಆ ಯಜ್ಞದ ಮೇಲೆ ನಂಬಿಕೆ ಇಟ್ಟು ಆತನೇ ರಕ್ಷಕನ ಒಡೆಯನಂತ ಅಂಗೀಕಾರ ಮಾಡಬೇಕು. ಆಗಲೇ ರಕ್ಷಣೆಯ ಪೂರ್ತೀಕರಣ ನಡೆಯುವಂಥದ್ದು. ಮಾರ್ಕ್ 6:13 ಓದುವ, ಮಾರ್ಕ್ 6:12 ಓದುವ. ಅಲ್ಲಿ ಕೂಡ 12 ಜನ ಶಿಷ್ಯರನ್ನು
ಯೇಸು ಸ್ವಾರ್ಥ ಸೇವೆ ಸಾರ್ಲಿಕ್ಕೆ ಕಳಿಸುವಾಗ ಅವರು ಏನೆಂಬುದಾಗಿ ಸ್ವಾರ್ಥ ಸಾರಿದ್ರು ನೋಡುವ ನಾವು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ. ಹಾಗಾದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಪ್ರಥಮ ಭಾಗವಾಗಿದೆ ಮತ್ತು ಪ್ರಾಮುಖ್ಯತೆಯ ಭಾಗ ಕೂಡ ಆಗಿದೆ. ಲೂಕ 24:44-49 ವಾಕ್ಯ ಓದುವ. ಸ್ವರ್ಗಾರೋಹಣನಾಗುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಕೊಟ್ಟಂತ ಸೂಚನೆ ಸ್ವಾಮಿ ನೋಡುವ. ಲೂಕ್ 24:44-49. ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ 47ನೇ ವಾಕ್ಯ ಓದಿ, ಪುನಃ ಓದಿ. 47ನೇ ವಾಕ್ಯ 47. ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು. ಏನ್ ಮಾಡ್ಬೇಕಂತೆ? ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಮುಂದೆ ಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಇಲ್ಲಿ 47ನೇ ವಾಕ್ಯ ಅತಿ ಪ್ರಾಮುಖ್ಯವಾದದ್ದು ಪ್ರಿಯರೇ. ಪಾಪ ಪರಿಹಾರಕ್ಕೋಸ್ಕರ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗಲೇಬೇಕು. ದೇವರ ಕಡೆ ತಿರುಗುವುದೆಂದರೇನು? ಮಾನಸಾಂತರ ಪಡುವುದು, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದು, ತಾನು ಇಲ್ಲಿವರೆಗೆ ಹೋಗುವಂಥ ಮಾರ್ಗ ಆತನು ಬಿಟ್ಟು ತಿರುಗಿ ದೇವರ ಕಡೆಗೆ ಬರುವಂಥದ್ದು. ಅನೇಕ ಅರ್ಥಗಳು ಈ ಒಂದು ಪದದಲ್ಲಿ ಇವೆ. ದೇವರ ಕಡೆಗೆ ತಿರುಗುವುದು ಒಟ್ಟಾರೆ ಹೇಳಬೇಕಾದ್ರೆ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಆತನು ತಿರುಗಿ ಬರುವಂಥದ್ದು, ದೇವರ ಅನ್ಯೋನ್ಯತೆಗೆ ತಿರುಗಿ ಬರುವಂಥದ್ದು ಎಂಬುದಾಗಿ ಅರ್ಥ ಕೊಡ್ತದೆ. ಹಾಗಾದರೆ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಒಂದು ಸ್ವಾರ್ಥ ಸಾರೋಣ ಅಲ್ಲಿ ಕೊಡಬೇಕೆಂಬುದಾಗಿ ಸ್ವಾಮಿಯಲ್ಲಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಪೊಸ್ತಲಕತೆ 2ನೇ ಅಧ್ಯಾಯ 37-39 ವಾಕ್ಯದವರೆಗೆ ಓದುವ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಅವರ ಹೃದಯದಲ್ಲಿ ಅಲಗು ಅಂದ್ರೆ ಪೇತ್ರನ ಸಂದೇಶವನ್ನು ಪೆಂತೆಕೋಸ್ತ ದಿವಸದಲ್ಲಿ ಕೇಳಿದ ಜನರಲ್ಲಿ ಹೃದಯದಲ್ಲಿ ಅಲಗು ನೆಟ್ಟ ಅನುಭವ ಉಂಟಾಗ್ತದೆ. ಅಂದರೆ ನಿಜವಾದ ಮಾನಸಾಂತರ ಉಂಟಾಗ್ತಾ ಇದೆ. ಒಬ್ಬ ವ್ಯಕ್ತಿ ಸ್ವಾರ್ಥೆಯನ್ನು ಕೇಳುವಾಗ, ವಾಕ್ಯವನ್ನು ಕೇಳುವಾಗ ಅವನ ಒಳಗಡೆ ಏನು ಸಂಭವಿಸದಿದ್ದರೆ ಅವನು ಮಾನಸಾಂತರ ಪಟ್ಟಿಲ್ಲ ಎಂಬುದಾಗಿ ತಿಳ್ಕೋಬೇಕು. ಈ ವಾರ್ತೆ ಕೇಳಿದಾಗ ಅವರಲ್ಲಿ ಅಲುಗುನೆಟ್ಟ ಅನ್ನೋ ಒಂದೇ ಮಾನಸಾಂತರ ಉಂಟಾಗ್ತಾ ಇದೆ. ಪಾಪ ಪಶ್ಚಾತ್ತಾಪ ಉಂಟಾಗುವಂಥದ್ದು ಕಾಣ್ತಾ ಇದ್ದೇವೆ. ಮುಂದೆ ಓದಿ. ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಏನ್ ಮಾಡಬೇಕು? ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ತಗೋಬೇಕು. ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಭಾಗ ಅದು ಮೊದಲ ಭಾಗವಾಗಿದೆ. ಅದು ಇವತ್ತು ಸ್ವಾರ್ಥೆಯನ್ನು ಕೊಡುವಾಗ ಅನೇಕ ಕಡೆಗಳಲ್ಲಿ ಈ ಮಾನಸಾಂತರದ ಭಾಗ ಕಾಣ್ತಾ ಇಲ್ಲ, ಪಾಪ ಪಶ್ಚಾತ್ತಾಪದ ಭಾಗ ಕಾಣ್ತಾ ಇಲ್ಲ. ಜಸ್ಟ್ ಕ್ರೂಜಿಯಲ್ಲಿ ಮಾಡಿದಂಥ ಕಾರ್ಯ ನಂಬು ಅಲ್ಲಲಿಯ ಅನೇಕ ನಾವು ಒಂದೇ ಒಂದು ಅಲೆ ಜಸ್ಟ್ ನಂಬಿಕೆ ಮೂಲಕವಾಗಿ ಮಾತ್ರವಲ್ಲ, ಕೃಪೆಯನ್ನು ರಕ್ಷಣೆ ಅದು ಸತ್ಯ. ಅದಕ್ಕಿಂತ ಮುಂಚಿತವಾಗಿ
ದೇವರ ಮುಂದೆ ಒಬ್ಬ ವ್ಯಕ್ತಿ ತಾನು ಪಾಪಿ ಎಂದು ಒಪ್ಪಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು. ಹಾಲಲ್ಲಿ ದೇವರ ಮುಂದೆ ತನ್ನ ಪಾಪಕ್ಕೆ ಕ್ಷಮೆ ಕೇಳಿಕೊಳ್ಳಬೇಕು. ಇದು ಮೊದಲ ಭಾಗವಾಗಿದೆ. ಇದು ಇವತ್ತು ಸುವಾರ್ತೆಗಳಲ್ಲಿ ಕಾಣ್ತಾ ಇಲ್ಲ. ಸುವಾರ್ತೆಗಳಿಂದ ಏನಾಗಿದೆ, ಇದು ಮಿಸ್ ಆಗಿದೆ. ಹಲ್ಲಲಿಯ ಇದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸುವಾರ್ತೆಗಳಲ್ಲಿ ಪೂರ್ಣವಾದಂಥ ಸುವಾರ್ತೆ ಇಲ್ಲದಿರುವಂಥದ್ದನ್ನು ಇದರ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ. ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 19, 20, 21 ವಾಕ್ಯ ಓದುವ. ಆಕ್ಟ್ಸ್ ಆಫ್ ಅಪೊಸ್ತಲಸ್ ಚಾಪ್ಟರ್ 20, 19, 20, 21. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡ್ತಾ ಇದ್ದೆನು. ಇದರಲ್ಲಿ ಯಹೂದ್ಯರ ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೆನು. ನಾನು ನಿಮಗೆ ಹಿತಕರವಾದದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಗಳಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂದೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ 21 ವರ್ಷ ಪುನಃ ಓದಿ 21 ವಾಕ್ಯ. ಉಪದೇಶಿಸುವುದಕ್ಕೂ ಹಿಂದೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ 21ನೇ ವಾಕ್ಯ ಹೇಳ್ತದೆ, ದೇವರ ಕಡೆಗೆ ತಿರುಗಿಕೊಳ್ಬೇಕು, ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ದೇವರ ಕಡೆ ತಿರುಗಬೇಕು, ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಪಾಪ ಪಶ್ಚಾತ್ತಾಪ ಫಸ್ಟ್, ನಂತರ ಕ್ರಿಸ್ತನ ನಂಬುವಂಥದ್ದು ಎರಡನೇದಾಗಿ. ಎರಡು ಕಾರ್ಯ ಒಟ್ಟಾಗಿ ಸೇರಿದಾಗ ಒಬ್ಬ ವ್ಯಕ್ತಿಯ ಆತ್ಮರಕ್ಷಣೆ ಉಂಟಾಗುತ್ತದೆ. ಅಲ್ಲಲುಯ್ಯ. ಹಾಗಾದ್ರೆ ಇವತ್ತು ಸ್ವಾರ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ, ಈ ಮಾನಸಾಂತರ ಎಂಬಂಥ ಪದ ಮಿಸ್ ಆಗಿದೆ. ಪಶ್ಚಾತ್ತಾಪ ಎಂಬಂಥ ಪದ ಇವತ್ತು ಮಿಸ್ ಆಗಿರುವಂಥದ್ದನ್ನು, ಕಳ್ಕೊಂಡಿರುವಂಥದ್ದನ್ನು ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಅಲ್ಲಲ್ಲಿ ಅದ ಕಾರಣ ಏನಾಗ್ತದೆ, ಇವತ್ತು ಇನ್ನೊಂದು ಸಭೆಯಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ನಾನು ವಾಕ್ಯಗಳನ್ನು ಕೇಳಿದ್ದೇನೆ. ಪಾಪ ಪಶ್ಚಾತ್ತಾಪ ಪಡುವಂಥ ಒಬ್ಬ ಕ್ರೈಸ್ತ ವಿಶ್ವಾಸಿ ಅವಶ್ಯಕತೆ ಇಲ್ಲ. ದೇವರ ಬಳಿ ಕ್ಷಮೆ ಕೇಳುವಂಥ ಅವಶ್ಯಕತೆ ಇಲ್ಲ. ಹಲ್ಲಲ್ಯ. ಈ ರೀತಿಯ ಉಪದೇಶಗಳನ್ನು ಕಾಣ್ತಾ ಇದ್ದೇವೆ. ಇಸ್ರೇಲ್ ದೇಶಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಒಂದು ಕಡೆ ಕೂಟವನ್ನು ಮುಗಿಸಿ ನಾನು ಮತ್ತು ಸಹೋದರ ಡೇವಿಡ್ ಅವರು ಒಂದು ಕಡೆಗೆ ಹೋದೆವು, ಒಬ್ಬ ಸಹೋದರ ಜೊತೆಯಲ್ಲಿ. ಅಲ್ಲಿ ಹೋದಂಥ ಒಬ್ಬ ವ್ಯಕ್ತಿ ಒಂದು ರೀತಿಯ ವಾಗ್ವಾದಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆತನ ಒಂದು ವಾದ ಏನೆಂದರೆ, ಕ್ರೈಸ್ತ ವಿಶ್ವಾಸಿ ಪಾಪ ಕ್ಷಮೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ದೇವರ ಮುಂದೆ ಯಾವತ್ತೂ ಕೂಡ ತಪ್ಪನ ಅರಿಕೆ ಮಾಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ವಾದ ಮಾಡ್ತಾ ಇದ್ದರು. ಅನೇಕ ವಾರ್ತೆಗಳನ್ನು ಅವತ್ತು ಕೇಳಿದೆ. ಅದಕ್ಕೆ ನಾನು ವಾಗ್ವಾದ ಮಾಡೋದಿಲ್ಲ, ನನಗೆ ಗೊತ್ತಿರಲಿಲ್ಲ. ಮುಂಚೆ ಗೊತ್ತಿದ್ದರೆ ವಾಗ್ವಾದರು ಅಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ವಾಕ್ಯಗಳನ್ನು ತೆರೆದು ಅವರು ವಾಗ್ವಾದಗಳನ್ನು ಮಾಡಲಿಕ್ಕೆ ಅವರು ಆರಂಭಿಸಿದರು. ನಾನು ಸ್ವಲ್ಪ ಜಾಸ್ತಿ ಮಾತಕ್ಕೆ ಹೋಗಲಿಲ್ಲ. ಅದು ತುಂಬ ಬೇಸರದ ಸಂಗತಿ. ಇವತ್ತು ಈ ರೀತಿಯ ಒಂದು ಸ್ವಾರ್ಥಗಳನ್ನು ಇವತ್ತಿನ ದಿನಮಾನಗಳು ನೋಡ್ತಾ ಇದ್ದೇವೆ. ಸೈತಾನನು ಮಾನಸಾಂತರಕ್ಕೆ ವಿರೋಧವಾಗಿದ್ದಾನೆ. ರಕ್ಷಣೆ ಹೊಂದಿದ ನಂತರವೂ ಕೂಡ ಸತ್ಯವೇದ ವಾಕ್ಯಗಳಲ್ಲಿ ಅನೇಕ ಕಡೆಗಳಲ್ಲಿ ಪಶ್ಚಾತ್ತಾಪದ ಕುರಿತಾಗಿ ಪೌಲನು ಬರೆಯುವಂಥದ್ದನ್ನು, ದೇವರ ಕಡೆಗೆ ತಿರುಗಿಕೊಳ್ಳುವ ವಿಚಾರದಲ್ಲಿಯೂ ದೇವರೊಟ್ಟಿಗೆ ಭಯಭಕ್ತಿಯಲ್ಲಿ ಜೀವಿಸುವ ವಿಚಾರದಲ್ಲಿಯೂ ಪೌಲನು ಬರೆದು ನೋಡ್ತಾ. ಕೊಲೊಸ್ಸೆ 3ನೇ ಅಧ್ಯಾಯ ನಾವು 1ರಿಂದ 4ನೇ ವಾಕ್ಯ ಮೊದಲದಾಗಿ ಓದುವ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಓಕೆ, ನೋಡಿ ಇಲ್ಲಿ ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ವಿ ಎಂಬುದ ಪೌಲನು ಹೇಳ್ತಾ ಇದ್ದಾನೆ. ಅದ ಕಾರಣ ನಾವು ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಬೇಕು ಮತ್ತು ಮೇಲಿನವುಗಳನ್ನು ಹುಡುಕಬೇಕು. ಮೇಲಿನ ಸಂಘ ಪರಲೋಕಕ್ಕೆ ಸಂಬಂಧವಾದ ವಿಷಯಗಳಲ್ಲಿ ಮನಸ್ಸಿಡಬೇಕೆಂಬುದು ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. 5ರಿಂದ 11ನೇ ವಾಕ್ಯ ಓದುವಾಗ ಆತನ ಏನು ಹೇಳ್ತಾನೆ ನೋಡುವ. ಯಾವುದನ್ನು ಬಿಡಬೇಕು, ಯಾವುದನ್ನು ವಿಸರ್ಜಿಸಬೇಕೆಂಬುದು ಹೇಳ್ತಾನೆ ನೋಡುವ.
ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಆಗ ಭಾವಗಳನ್ನು ನಿಮ್ಮಲ್ಲಿ ಇದೆ. ಪೌಲ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಇದೆ, ಸಭೆಯ ಒಳಗಡೆ ಇದು ಇದೆ. ವಿಶ್ವಾಸಗಳು ಇದ್ದರಿಂದ ಪೌಲನು ಹೇಳ್ತಾ ಇದ್ದಾನೆ, ಕೊಲೊಸ್ಸೆ ಸಭೆಗೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿರುವ ಒಂದನೇದಾಗಿ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ನಿಮ್ಮಲ್ಲಿರುವ ಸಾಯಿಸಿರಿ. ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಹೇಗೆ ಸಾಯಿಸುವುದು, ಹೇಗೆ ವಿಸರ್ಜಿಸುವುದು? ಪಶ್ಚಾತ್ತಾಪದ ಮೂಲಕವಾಗಿ, ಮಾನಸಾಂತರದ ಮೂಲಕವಾಗಿ. ಓಕೆ, ಮುಂದೆ ಓದಿ. ಜಾರತ್ವ ಒಂದನೇದಾಗಿ ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಐದನೇದಾಗಿ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ವಿಸರ್ಜಿಸುವುದಂದ್ರೆ ಏನು? ಮಾನಸಾಂತರದ ಮೂಲಕವಾಗಿ, ದೇವರ ಕ್ಷಮಾಪಣೆ ಕೇಳ್ಕೊಳ್ಳುವುದರ ಮೂಲಕವಾಗಿ, ಮಾನಸಾಂತರದ ಮೂಲಕವಾಗಿ ಮಾತ್ರ ವಿಸರ್ಜಿಸುವುದಕ್ಕೆ ಸಾಧ್ಯ. ನಮ್ಮ ಸ್ವಂತ ಬಲದಿಂದ ಈ ಒಂದು ಶರೀರ ಭಾವದವುಗಳನ್ನು ವಿಸರ್ಜಿಸಲೇ ಆಗುಲ್ಲ. ಕಂಟಿನ್ಯೂ ಓದಿ ಮುಂದೆ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಇವುಗಳ ನಿಮಿತ್ತ ದೇವರ ಕೋಪ, ದೇವರು ಕೋಪಿಸುವುದಿಲ್ಲ ಅಂತೆ. ಕೆಲವರು ಹೇಳುವಂಥದ್ದು ದೇವರು ವಿಶ್ವಾಸಿಗಳ ಮೇಲೆ ಕೋಪ ಮಾಡುವುದಿಲ್ಲ ಅಂತೆ. ಪ್ರೈಸ್ ಗಾಡ್. ಪೌಲನು ನಿಮ್ಮಲ್ಲಿರುವಂತ ಹೇಳ್ತಾರೆ, ಕೊಲೊಸ್ಸೆ ಸಭೆಯನ್ನೇ ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ ಇಲ್ಲಿ. ಪ್ರೈಸ್ ಗಾಡ್. ಮುಂದೆ ಓದಿ. ಪೂರ್ವದಲ್ಲಿ ನೀವು ಸಹ, ಪೂರ್ವದಲ್ಲಿ ಅಂದ್ರೆ ಕ್ರಿಸ್ತನನ್ನು ನಂಬಿಕೊಳ್ಳುತ್ತೆ, ಕ್ರಿಸ್ತನನ್ನು ಅಂಗೀಕಾರ ಮಾಡಕ್ಕೆ ಮುಂಚಿನ ಸಮಯ, ರಕ್ಷಣೆ ಹೊಂದಕ್ಕೆ ಮುಂಚಿನ ಸಮಯ, ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈ ಕೆಲಸ ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಮೇಲೆ 5 ಪಟ್ಟಿ ಮಾಡಿದ್ರೆ ಇಲ್ಲಿ 5 ಭಾಗ ಪಟ್ಟಿ ಮಾಡಿದ್ದಾನೆ. ಇವುಗಳನ್ನೇನು ಮಾಡಬೇಕು? ವಿಸರ್ಜಿಸಿ ಬಿಡ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಪೌಲನು ಕೊಲೊಸ್ಸೆ ಸಭೆಯನ್ನು ಎಚ್ಚರಿಸುವಂತ ನೋಡ್ತೇವೆ. 2 ಪೇತ್ರ 3:7-10 ವಾಕ್ಯ ಕೂಡ ಓದಿಕೊಳ್ಳುವ. 2 Peter chapter 3, 10 ಕಂಟಿನ್ಯೂ ಆಗಿ ಓದ್ಬೋದು ನಾವು 18 ವಾಕ್ಯದವರೆಗೆ. 2 Peter chapter 3, 7-18. ಆದರೆ ಈಗಿರುವ ಭೂಮಿ ಆಕಾಶಗಳು, ಈಗ ಇರುವ ಭೂಮಿ ಮತ್ತು ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ದೇವರ ದಿನದ ಅಂದ್ರೆ ಪ್ರತ್ಯಕ್ಷತೆ ಅಂದ್ರೆ ರಾಪ್ಚರ್, ಎತ್ತಲ್ಪಡುವಿಕೆ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾನೆ ಪೇತ್ರನು. ದೇವರ ದಿನದ ಪ್ರತ್ಯಕ್ಷ ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ನೋಡಿ, ಇಲ್ಲಿ ಉಪದೇಶ ಕೊಡ್ತಾ ಇದ್ದಾನೆ ಪೌಲ. ಹಲ್ಲೆಲೂಯ. ಅನೇಕರು ಹೇಳ್ತಾರೆ ನಾವು ಪರಿಶುದ್ಧರಾಗಿದ್ದು, ಆಲ್ರೆಡಿ ನೀತಿವಂತರಾಗಿದ್ದು. 100%, 101% ಸತ್ಯ ಅದು. ನಾವು ಈ ರಕ್ಷಣೆ ಹೊಂದಿದಾಗ ಯೇಸುವಿನ ರಕ್ತದ ಮೂಲಕ ನಾವು ನೀತಿವಂತರಾದೆವು, ಅದು ನಮ್ಮ ಸ್ಥಾನವಾಗಿದೆ. ನಾವು ಪರಿಶುದ್ಧರಾದೆವು, ದೇವಜನರಾದೆವು, ಅದು 100ಕ್ಕೆ 100% ಸತ್ಯ. ನಾವು ಪರಿಶುದ್ಧರು, ನಾವು ನೀತಿವಂತರು, ನಾವು ದೇವಜನರು, 100ಕ್ಕೆ 100% ಸತ್ಯ. ಆದರೆ ನೀತಿವಂತರಾಗಿದ್ದೇವೆ, ನೀತಿಯಲ್ಲಿ ಜೀವಿಸಬೇಕು.
ಪರಿಶುದ್ಧರಾಗಿದ್ದೇವೆ, ಪರಿಶುದ್ಧವಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ತಪ್ಪುಗಳು ನಡೆಯುವಾಗ, ಪಾಪಗಳು ನಡೆಯುವಾಗ ಮಾನಸಾಂತರಪಟ್ಟು ದೇವರ ಕಡೆಗೆ ನಾವು ತಿರುಗಬೇಕು. 1 Corinthians chapter 11, 1 Corinthians 11 ನಾವು 31-32 ವಾಕ್ಯ ಓದುವ. 31-32 ವರ್ಡ್ಸ್. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ತೀರ್ಪಿಗೆ ನಾವು ಒಳಗಾಗುವುದಿಲ್ಲ. ನಾವು ನಮ್ಮನ್ನು ವಿಚಾರಿಸಬೇಕು, ನಮ್ಮ ಪರೀಕ್ಷೆ ಮಾಡಬೇಕು, ನಮ್ಮನ್ನೇ ಪರೀಕ್ಷೆ ಮಾಡ್ತಾ ಇರಬೇಕು. ನಾವು ಪ್ರತಿದಿನ ನಮ್ಮನ್ನು ಪರೀಕ್ಷೆ ಮಾಡಬೇಕು. ದೇವರ ಸಮ್ಮುಖದಲ್ಲಿ ಪಾದಪೀಠೆ ಕುಳಿತುಕೊಳ್ಳುವಾಗ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ ದೇವರ ಹತ್ರ ಕೇಳಬೇಕು, ನಾನು ಇನ್ನೂ ಏನು ಕರ್ತನೆ ತಪ್ಪಾಗಿದೆ, ಏನು ಪಾಪ ನನ್ನ ಒಳಗಡೆ ಇದೆ, ಅದು ತೋರಿಸಿಕೊಡು. ನಿನ್ನ ಅನ್ಯೋನ್ಯತೆಗೆ ತಡೆಯಾಗಿರುವಂಥ ಅಡ್ಡಿಯಾಗಿರುವಂಥ ಯಾವ ಸಂಗತಿ ನನ್ನ ಒಳಗಡೆ ನನಗೆ ತೋರಿಸಿಕೊಡು. ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರಬೇಕು ನಾವು. ಹಲ್ಲೆಲೂಯಾ. ಅದಕ್ಕಾಗಿ ನೋಡಿ, ನಾವು ನಿನ್ನೆ ಓದಿದ್ದೇವೆ ಅಂತ ಕಾಣ್ತದೆ. ಯೂದನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯದಿಂದ 3 ಮತ್ತು 4ನೇ ವಾಕ್ಯ, ನಂಬಿಕೆಗೋಸ್ಕರ ಒಂದೇ ಸರಿ ಒಪ್ಪಿಸಲ್ಪಟ್ಟ ನಂಬಿಕೆಗೋಸ್ಕರವಾಗಿ ಹೋರಾಡಬೇಕೆಂಬುದಾಗಿ ಅಲ್ಲಿ ಯೂದನ್ ಹೇಳ್ತಾ ಇದ್ದಾನೆ. ಕಾರಣ 4ನೇ ವಾಕ್ಯದಲ್ಲಿ 3 ಗುಂಪಿನವರು ಕಳ್ಳತನದಿಂದ ಸಭೆ ಒಳಗೆ ಪ್ರವೇಶ ಮಾಡಿದಿರೆಂಬುದಾಗಿ ಹೇಳ್ತಾ ಇದ್ದಾನೆ. ಓದಿ. ಯಾಕಂದರೆ ಭಕ್ತಿಹೀನರು 3ನೇ ವಾಕ್ಯದಿಂದ ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡಬೇಕಂತೆ, ಹೋರಾಟ ಮಾಡಬೇಕು. ನಾವು ಅಲ್ಲಿ ಒಂದು ಬೆರಳಿಟ್ಟು ಓದುವುದಾದ್ರೆ 1 Timothy 6:12, 1 Timothy 6:1 ಹೇಳ್ತದೆ, ಹಲ್ಲೆಲೂಯಾ, ನಂಬಿಕೆ ಯುದ್ಧವನ್ನು ಮಾಡು, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. 4ನೇ ವಾಕ್ಯ ಬನ್ನಿ, ಯೂದ 1:4, ಅಲ್ಲಿ ಏನಿರ್ತದೆ, ಭಕ್ತಿಹೀನರು. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು. ನೆವ ಮಾಡಿಕೊಂಡು, ಕೃಪೆ ಇದೆ, ಕೃಪೆ ಕೊಟ್ಟಿದ್ದಾನೆ ದೇವರು. ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ ಕೃಪೆ. ಕೃಪೆ ಎಂಬುವಂಥದ್ದು ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ. ಅಲ್ಲೇ ಒಂದು ಬೆರಳಿಟ್ಟು ನಾವು ರೋಮನ್ಸ್ ಚಾಪ್ಟರ್ 8ಗೆ ಬರುವ, ರೋಮ 8ನೇ ಅಧ್ಯಾಯ, ರೋಮನ್ ಚಾಪ್ಟರ್ 6ಗೆ ಬರುವ, ರೋಮ 6:1 ಸೇರಿಸಿ ಓದಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಇನ್ನೊಂದು ವಾಕ್ಯ 15ನೇ ವಾಕ್ಯ ಓದಿ, ಅದರಲ್ಲಿ 15 ವರ್ಸ್, ಸೇಮ್ ಚಾಪ್ಟರ್. ಹಾಗಾದರೇನು? ನಾವು ಧರ್ಮಶಾಸ್ತ್ರಾಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ನಾವು ರೋಮ 6:3ನೇ ವಾಕ್ಯದಿಂದ ಓದಿಕೊಳ್ಳುವ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ನೋಡಿ, ದೀಕ್ಷಾಸ್ನಾನದ ಮೂಲಕ ಆತನ ಮರಣ, ಆತನ ಮೂಡಲ್ಪಡುವಿಕೆ, ಆತನ ಪುನರುತ್ಥಾನದಲ್ಲಿ ನಮಗೆ ಪಾಲುಗಾರಿಕೆ ಸಿಗುತ್ತದೆ. ನಾವು ನೀರಿನಿಂದ ಎದ್ದ ನಂತರವಾಗಿ
ನಮ್ಮ ಜೀವಿತ ಹೇಗಿರಬೇಕಂತೆ? ಹೊಸಬರಾಗಿ ನಡ್ಕೋಬೇಕು. ಅದಕ್ಕೆ ಯೋಹನ್ನನು ಹೇಳಿದ, ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದ, ಯೋಹನ್ನ 3:6 ವಾಕ್ಯ, ಹೊಸದಾಗಿ ಹುಟ್ಟಿದವರು ಹೇಗಿರ್ತಾರೆ ಅಂದರೆ, ಗಾಳಿ ತನಗೆ ಮನಸ್ಸು ಬಂದ ಕಡೆಗೆ ತಿರುಗುತ್ತದೆ, ಎಲ್ಲಿಂದ ಬರುತ್ತದೆ ಎಲ್ಲಿ ಹೋಗುತ್ತದೆ ಅದು ಗೊತ್ತಾಗುವುದಿಲ್ಲ. ಉದಾಹರಣೆಗೆ ಫ್ಯಾನ್ ತಿರುಗ್ತಾ ಇರ್ತದೆ, ಗಾಳಿ ನಮಗೆ ಕಾಣಲ್ಲ, ಗಾಳಿ ನಾವು ಅನುಭವ ಮಾಡ್ತೇವೆ. ಈಗ ಹೊರಗಡೆ ಗಾಳಿ ಬರ್ತದೆ, ಕೆಲವು ಮರಗಳು ಜೋರ ಗಾಳಿ ಬರುವಾಗ ಬಿದ್ದು ಹೋಗ್ತವೆ, ಅದರ ಕ್ರಿಯೆ ನಾವು ಕಾಣ್ತೇವೆ. ಗಾಳಿ ಬರ್ತದೆ ಅಂದರೆ ನಮಗೆ ಹೊರಗಡೆ ಇರುವಾಗ ಹೇಗೆ ಕಾಣ್ತದೆ, ಹೇಗೆ ಗೊತ್ತಾಗ್ತದೆ? ಅದರ ಎಲೆಗಳು ಅಲ್ಲಾಡುವಾಗ, ಮರದ ಎಲೆಗಳು ಅಲ್ಲಾಡುವಾಗ, ಕೊಂಬೆಗಳು ರೆಂಬೆಗಳು ಅಲ್ಲಾಡುವಾಗ ನಮಗೆ ಗೊತ್ತಾಗ್ತದೆ ಗಾಳಿ, ಒಳ್ಳೆ ಗಾಳಿ ಬರ್ತಾ ಇದೆ. ಶರೀರಕ್ಕೆ ತಾಗಿದಾಗಲೂ ಗಾಳಿ ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಹೊಸದಾಗಿ ಹುಟ್ಟಿದವರು ಕ್ರೈಸ್ತ ವಿಶ್ವಾಸಿಗಳ ಜೀವಿತ ಆ ಒಂದು ಅದೇ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಜಾನ್ 3:6, ಯೋಹನ್ನ 3:6, 8 ವರ್ಷ 8. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯುವುದಿಲ್ಲ. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ನಾವು ಆತ್ಮದಲ್ಲಿ ಹುಟ್ಟಿದ್ದೇವೆ ಎಂಬುದಾಗಿ ಗೊತ್ತಾಗ್ತದೆ. ಮೀಸೆ ಬೆಳೆಸುವುದರಿಂದ, ಗಡ್ಡೆ ಬೆಳೆಸುವುದರಿಂದ, ಮೀಸೆ ತೆಗೆಯುವುದರಿಂದ, ಗಡ್ಡೆ ತೆಗೆಯುವುದರಿಂದ ಅಲ್ಲ, ಬಟ್ಟೆಯ ವಸ್ತ್ರಧಾರಣೆಯಿಂದ ಅಲ್ಲ, ನಮ್ಮ ಜೀವಿತದ ಫಲಗಳ ಮೂಲಕ ಜನರಿಗೆ ಗೊತ್ತಾಗ್ತದೆ. ನಮ್ಮ ದೀನತೆ, ನಮ್ಮ ತಗ್ಗುತನ, ನಮ್ಮ ಭಕ್ತಿ, ನಮ್ಮ ದೇವರಲ್ಲಿರುವಂಥ ಭಯ, ಪರಿಶುದ್ಧವಾದಂಥ ಜೀವಿತ, ಇವೆಲ್ಲವನ್ನು ಲೋಕದಲ್ಲಿ ಕಾಣುವಾಗ ಗೊತ್ತಾಗ್ತದೆ ಈತನಲ್ಲಿ ಒಂದು ಸಮಥಿಂಗ್ ಇದೆ, ಈತನು ಹೊಸದಾಗಿ ಹುಟ್ಟಿದ್ದಾನೆ. ಅದಕ್ಕೆ ಯೇಸು ಹೇಳಿದ್ದು ಜಾನ್ 13:35 ಯೋಹನ್ನ 13:35 ವಾಕ್ಯದಲ್ಲಿ, ನೀವು ನಿಮ್ಮಲ್ಲಿ ಪರಸ್ಪರ ಪ್ರೀತಿಯನ್ನು ನೋಡುವಾಗ ಲೋಕ ಜನ ನಿಮ್ಮನ್ನು ಕರೀತಾರೆ, ನೀವು ನನ್ನ ಶಿಷ್ಯರೆಂದುಕೊಂಡು ಎಂಬುದಾಗಿ ಹೆಸರು ಸಿಕ್ಕಿದ್ರೆ ಓದಬಹುದು. ಅದು ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ನಮ್ಮ ಜೀವಿತದಲ್ಲಿ ಆ ಫಲ ಕಾಣಬೇಕಾದ್ರೆ ಅಲ್ಲಲ್ಲಿಯ ನಮ್ಮ ಜೀವಿತದಲ್ಲಿ ಏನಿರಬೇಕು? ನಾವು ಪರಿಶುದ್ಧವಾಗಿ ನಾವು ಜೀವಿಸುವಂಥ ಮನಸ್ಸಿರಬೇಕು, ದೇವರಿಗೆ ಭಯಪಟ್ಟು ಜೀವಿಸುವಂಥ ಮನಸ್ಸು ನಮಗಿರಬೇಕು. ಅಲ್ಲಲ್ಲಿಯ ನಾವು ತಪ್ಪುಗಳು ನಡೆಯುವುದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ನಾನು ಯಾವಾಗಲೂ ಹೇಳುವಂಥ ಒಂದು ಕಾರ್ಯ, ಒಬ್ಬ ಕ್ರೈಸ್ತ ವಿಶ್ವಾಸಿ ಪಾಪದಲ್ಲಿ ಬೀಳುವುದಕ್ಕೆ ಸಾಧ್ಯ ಇದೆ, ಪಾಪದಲ್ಲಿ ಜೀವಿಸಲ್ಲ. ಅದಕ್ಕೆ ಉದಾಹರಣೆಯಾಗಿ ಒಂದು ಕುರಿಯನ್ನು, ಒಂದು ಹಂದಿಯ ಕುರಿತಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಹಂದಿಯ ಸ್ವಭಾವ ಮತ್ತು ಕುರಿಯ ಸ್ವಭಾವ. ಒಂದು ಕುರಿ ಆಕಸ್ಮಿಕವಾಗಿ ಕೆಸರಲ್ಲಿ ಬಿದ್ದರೆ ಅಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ, ಅದು ಮೇ ಅಂತ ಬೊಬ್ಬೆ ಇಡ್ತಾ ಇರ್ತದೆ. ಯಾರಾದರೂ ರಕ್ಷಿಸಿ ಅದನ್ನು ಸರಿಯಾಗಿ ತೊಳೆಯುವುದಾದರೆ ಪುನಃ ಆ ಕೆಸರಲ್ಲಿ ಬೀಳದಾಗೆ ಎಚ್ಚರಿಕೆ ವಹಿಸ್ತದೆ. ಹಂದಿ ಹಾಗೆ ಅಲ್ಲ, ಕೆಸರಲ್ಲಿ ಇರುವಂಥದ್ದು ಹಂದಿ, ಅದನ್ನು ತೆಗೆದು ಒಳ್ಳೆ ಶುಚಿ ಮಾಡಿ ಸಾಬೂನು ಹಾಕಿ ತೊಳೆದು ಕಳಿಟ್ರೆ ಸ್ವಲ್ಪ ಹೊತ್ತಲ್ಲಿ ನೋಡಿದರೆ ಅದೇ ಕೆಸರಲ್ಲಿ ಬಂದು ಅದು ಬೀಳ್ತದೆ. ಹಂದಿಗೂ ಒಂದು ಕುರಿಗಿರುವಂಥ ವ್ಯತ್ಯಾಸ ಇದಾಗಿದೆ. ಕ್ರೈಸ್ತ ವಿಶ್ವಾಸಿಗಳನ್ನು ಕುರಿಗೆ ಹೋಲಿಸಿ ಕರ್ತನು ಅನೇಕ ಕಡೆಗಳಲ್ಲಿ ಮಾತಾಡಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಒಬ್ಬ ಕ್ರೈಸ್ತ ಪಾಪದಲ್ಲಿ ಬೀಳಕ್ಕೆ ಸಾಧ್ಯ. ಒಂದು ವೇಳೆ ಯಾವುದೇ ಪಾಪದಲ್ಲಿ ಬಿದ್ದಾಗ, ಆಕಸ್ಮಿಕವಾಗಿ ಏನಾದರೂ ನಡೆಯುವಾಗ ನಾವು ದೇವರ ಬಳಿಗೆ ಬರಬೇಕು. ನಾವು ಪಶ್ಚಾತ್ತಾಪದ ಹೃದಯದೊಂದಿಗೆ ದೇವರ ಬಳಿಗೆ ಬರಬೇಕು. ದೇವರ ಬಳಿ ಕ್ಷಮಾಪಣೆ ಕೇಳಬೇಕು. ದೇವರ ಬಳಿ ನಾವು ಅಲ್ಲಿ ದೇವರ ಕ್ಷಮಾಪಣೆ ಕೇಳುವಾಗ ಆತನ ರಕ್ತದ ಮೂಲಕ ಆತನು ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತೀವಿ. ಈ ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ನಾವು 1 ಯೋಹನ್ನ 1:5-10 ವಾಕ್ಯ, 1 John letter verses 5-10, chapter 1, 1 John letter chapter 1, 5-10 verse. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆ. ಇನ್ನೊಂದು ರೀತಿ ಹೇಳಬೇಕಾದ್ರೆ, ಆತನೇ ಬೆಳಕು, ಸೈತಾನನೇ ಕತ್ತಲೆ. ಅಲ್ಲಲಿಯ ಸೈತಾನೇ ಕತ್ತಲೆಯಲ್ಲಿ ಇರುವುದಲ್ಲ, ಸೈತಾನನೇ ಕತ್ತಲೆ. ದೇವರು ಬೆಳಕಿನಲ್ಲಿ ಇದ್ದಾನೆಂಬುದು ಹೇಳುವುದಕ್ಕಿಂತಲೂ ದೇವರೇ ಬೆಳಕಾಗಿದ್ದಾನೆ. ಇದು ವ್ಯತ್ಯಾಸನ ಕಂಡುಕೊಳ್ಳಬೇಕು. ಅಲ್ಲಲಿಯ ಬೆಳಕು ಪರಿಶುದ್ಧತೆಗೆ ಸೂಚನೆ, ಕತ್ತಲೆ ಪಾಪಕ್ಕೆ ಸೂಚನೆ ಆಗಿದೆ. ಮುಂದೆ ಓದಿ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ, ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂಬುದಾಗಿ ಹೇಳಿ ಕತ್ತಲೆಯಲ್ಲಿ ನಡೆದರೆ, ಅಂದ್ರೆ ಪಾಪದಲ್ಲಿ ಜೀವಿಸಿದರೆ ಸುಳ್ಳಾಡುವವರಾಗಿದ್ದೇವೆ. ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ, ಸಭೆಗೆ ಹೋಗ್ತಾ ಇದ್ದೇವೆ, ದೇವರೊಟ್ಟಿಗೆ ನಮಗೊಂದು ಒಳ್ಳೆ ಫೆಲೋಶಿಪ್ ಇದೆ ಎಂಬುದಾಗಿ ಹೇಳಿಕೊಂಡು ನಾವು ಪಾಪದಲ್ಲಿ ಜೀವಿಸಿದರೆ
ನಾವು ಸುಳ್ಳಾಡ್ತಾ ಇದ್ದೇವೆ ಎಂಬುದಾಗಿ ಅರ್ಥ ಅಂತೆ. ಸುಳ್ಳಾಡ್ತಾ ಇದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ, ಸತ್ಯವನ್ನು ಅನುಸರಿಸುವವರು ಅಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ, ಆತನು ದೇವರು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ, ನಾವು ಕೂಡ ಬೆಳಕಿನಲ್ಲಿ ನಡೆದರೆ, ನಾವು ಒಬ್ಬರ ಸಂಗಡಲೊಬ್ಬರು. ಬೆಳಕು ಏನ್ ಮಾಡ್ತದೆ ಗೊತ್ತುಂಟಾ? ಬೆಳಕು ಅನೇಕ ಸಂಗತಿಗೆ ಹೋಲಿಕೆ ಆಗಿದೆ. ದೇವರು, ತಂದೆಯಾದ ದೇವರು ಬೆಳಕಾಗಿದ್ದಾನೆ. ಯೇಸು ಸ್ವಾಮಿ ಜಾನ್ 8:12 ಪ್ರಕಾರ ಬೆಳಕು. ಒಬ್ಬ ಕ್ರೈಸ್ತ ವಿಶ್ವಾಸ ಬೆಳಕು. ಮ್ಯಾಥ್ಯೂ 5:13-16 ನಾವು ಓದ್ತೇವೆ. ಅಲ್ಲಲ್ಲಿಯ ವಾಕ್ಯ ಕೂಡ ಬೆಳಕು. 119 ಕೀರ್ತನೆ 5ನೇ ವಾಕ್ಯದಲ್ಲಿ ವಾಕ್ಯ ಬೆಳಕು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಪವಿತ್ರಾತ್ಮನ ಬೆಳಕು, ಯಾಕಂದರೆ 1 Peter 4:14 ಪವಿತ್ರಾತ್ಮನು ಕೂಡ ಬೆಳಕು ಎಂಬುದಾಗಿ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಅನೇಕ ಸಂಗತಿಗಳಿಗೆ ಬೆಳಕನ್ನು ಹೋಲಿಸಿ, ಬೆಳಕಿನಿಂದ ಏನು ಗೊತ್ತುಂಟಾ? ಇರುವಂಥದ್ದು ಸರಿಯಾಗಿ ನಾವು ಇರುವ ಸ್ಥಿತಿಯನ್ನು ನಾವು ಒಂದು ವಸ್ತುವಾಗಲಿ, ಒಬ್ಬ ವ್ಯಕ್ತಿ ಆಗಲಿ, ಒಂದು ಸಂಗತಿ ಆಗಲಿ ಇರುವ ಹಾಗೆ ನಾವು ಗುರುತಿಸೋದಕ್ಕೆ ಸಾಧ್ಯ. ಅಲ್ಲೊಂದು ಬರೆದಿಟ್ಟು ಜಾನ್ ಗಾಸ್ಪಲ್ ಚಾಪ್ಟರ್ 3:19-21 ಬರುವ ಯೋಹನ್ನ ಸುವಾರ್ತೆ 3:19-20-21 ವಾಕ್ಯ. ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ. ಮನುಷ್ಯರ ಕೃತ್ಯಗಳು, ಬೆಳಕು ಯಾವುದು? ಅದು ಯೇಸು ಸ್ವಾಮಿ ಲೋಕಕ್ಕೆ ಬಂತು. ಯೇಸು ಎಂಬ ಬೆಳಕು ಲೋಕಕ್ಕೆ ಬಂದದರಿಂದ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಅವರ ಕೃತ್ಯಗಳು ಕೆಟ್ಟವುಗಳಾಗಿದ್ದರಿಂದ ಬೆಳಕಿಗಿಂತ ಹೆಚ್ಚು ಕತ್ತಲೆಯನ್ನೇ ಪ್ರೀತಿಸ್ತಾ ಇದ್ದಾರೆ ಲೋಕದ ಜನರು. ಇವತ್ತು ನಾವು ನೋಡ್ತೇವೆ, ಯೇಸುವನ್ನು ಪ್ರೀತಿ ಮಾಡೋದಕ್ಕಿಂತ ಕತ್ತಲೆಯನ್ನೇ, ಪಾಪವನ್ನೇ ಹೆಚ್ಚು ಪ್ರೀತಿಸುವಂಥ ಲೋಕದಲ್ಲಿರುವ ಜನರ ಕುರಿತು ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿ ಯಾಕೆ? ಅವರ ಕೃತ್ಯಗಳು ಕೆಟ್ಟವುಗಳಾಗಿವೆ. ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕನ್ನು ಇಷ್ಟಪಡಲ್ಲ. ಯೇಸುವಿನ ಬಳಿಗೆ ಬರುವುದಾದರೆ ಮಾನಸಾಂತರ ಪಡಬೇಕು, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ವಾಕ್ಯದ ಪ್ರಕಾರ ಜೀವಿಸಬೇಕು. ಅದಕ್ಕಾಗಿ ಬೆಳಕನ್ನು ಇಷ್ಟಪಡ್ತಾ ಇಲ್ಲ. ಕ್ರಿಸ್ತನನ್ನು ಅನೇಕರು ಇಷ್ಟಪಡ್ತಾ ಇಲ್ಲ. ಮುಂದೆ ಓದಿ. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಅನೇಕರನ್ನ ನೋಡಿದ್ದೇನೆ, ಬ್ರದರ್ ನೀವು ರಕ್ಷಣೆ ಹೊಂದಬೇಕು, ವರ್ಷಗಟ್ಟಲೆ ಅವರು ಏನು ಹೇಳ್ತಾರೆ, ಪ್ರೈಸರು ಹೇಳುತ್ತಾರೆ. ಪ್ರೈಸರು ಅವರು ನೋಡುವಾಗ ಹೀಗೆ ಎದೆ ಮೇಲೆ ಕೈ ಇಟ್ಟು ಒಂದು ಪ್ರೈಸರು ಹೇಳುವಾಗ ನಾವು ಎಣಿಸ್ಬೇಕು ಇವರು ಪರಲೋಕದಿಂದಲೇ ಇಳಿದು ಬಂದಿದ್ದಾರೆ ಎಂಬುದಾಗಿ. ಆದರೆ ನಿಜವಾದ ವಿಷಯ ಏನೆಂದರೆ ಅವರಲ್ಲಿ ಕೆಲವೊಂದು ಗುಣಗಳಿರ್ತದೆ, ದುರ್ಗುಣಗಳು. ಒಂದು ಕುಡುಕತನ ಇರ್ತದೆ, ಮದ್ಯಪಾನ ಮಾಡುವಂಥದ್ದು, ಯಾವುದೋ ಒಂದು ಸಂಗತಿ ಇರ್ತದೆ. ಅದನ್ನು ಬಿಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆ ತಪ್ಪು ಕಾರ್ಯಗಳನ್ನು, ಪಾಪಗಳನ್ನು ಬಿಡಲಿಕ್ಕೆ ಇಷ್ಟ ಇಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಅವರು ರಕ್ಷಣೆ ಹೊಂದುವುದಕ್ಕೆ ಇಷ್ಟಪಡುವುದಿಲ್ಲ, ದೀಕ್ಷೆ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ, ಸಭೆಗೆ ಬರೋಕ್ಕೆ ಇಷ್ಟಪಡುವುದಿಲ್ಲ. ಒಂದು ತಿಳ್ಕೋಬೇಕು, ಇವತ್ತು ನೀನು ಸತ್ತರೆ ಎಲ್ಲಿಗೆ ಹೋಗ್ತಿ? ಈ ಪರಿಸ್ಥಿತಿಯಲ್ಲಿ ಜೀವಿಸುವಾಗ, ಪಾಪದಲ್ಲಿ ಜೀವಿಸುವಾಗ ಇವತ್ತು ನೀನು ಸತ್ತರೆ ಎಲ್ಲಿಗೆ ಹೋಗ್ತಿ? ಅದು ನಮ್ಮ ಪ್ರಶ್ನೆಯಾಗಿದೆ. ಆದರೆ ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ. ಲೂಕ 16:19-31 ವಾಕ್ಯದಲ್ಲಿ ಐಶ್ವರ್ಯವಂತ ನರಕಕ್ಕೆ ಹೋಗಿ ಪಶ್ಚಾತ್ತಾಪ ಪಟ್ಟ, ಉಪದ್ರ ಸ್ಥಳಕ್ಕೆ ಹೋಗಿ ಅಲ್ಲಿ ಸಮಯ ದಾಟಿ ಹೋಗಿತ್ತು. ಅಬ್ರಾಮ್ ಹೇಳಿದ, ಪರಲೋಕ ಈ ಪರದೇಶಕ್ಕೂ ಈ ಉಪದ್ರವ ಸ್ಥಳಕ್ಕೂ ಈ ನರಕಕ್ಕೂ ಪರಲೋಕಕ್ಕೂ ಒಂದು ಏನಿದೆ, ದೊಂಗರ ಇದೆ. ನಾವು ಇಲ್ಲಿಂದ ಅಲ್ಲಿ ಬರ್ಲಿಕ್ಕೆ ಇಷ್ಟಪಟ್ಟು, ನೀವು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಇಷ್ಟಪಟ್ಟರು ಆಗಲ್ಲ. ಕಹಿಯಾದ ಒಂದು ಸತ್ಯ ಐಶ್ವರ್ಯವಂತನಿಗೆ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಗೊತ್ತಾಯಿತು. ಒಬ್ಬ ವ್ಯಕ್ತಿ ಒಂದು ಸಲ ನರಕಕ್ಕೆ ಹೋದರೆ ಅಲ್ಲಿಂದ ಅವನಿಗೆ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಉತ್ತರ ಕ್ರಿಯೆ ಮಾಡಿ, ಏನೋ ಮಾಡಿ ಆ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ, ಆತ್ಮವನ್ನು ಪರಲೋಕಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯ ಸಂಗತಿ ಅಲ್ಲಿ ಗೊತ್ತಾಯಿತು. ಅದಕ್ಕೆ ಲೋಕದಲ್ಲಿರುವ 5 ಜನ ಅಣ್ಣಂದಿರ ಕುರಿತಾಗಿ ಭಾರವುಳ್ಳವನಾಗಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಲ್ಲಿ. ಆದ ಕಾರಣ ಪ್ರೀತಿಯ ಸಹೋದರಿ, ನಿನ್ನಲ್ಲಿರುವಂಥ ಚಟ ನಿನಗೆ ಬಿಡಲಿಕ್ಕೆ ಇಷ್ಟ ಇಲ್ಲದ ಕಾರಣ ರಕ್ಷಣೆ ನಿರಾಕರಿಸಬೇಡ. ಇವತ್ತು ಕೃಪಾ ಸಮಯವಾಗಿದೆ. 2 ಕೈಗಳನ್ನು ಇಟ್ಟುಕೊಂಡು ಯೇಸು ಸ್ವಾಮಿ ನಿನ್ನನ್ನು ಕರಿತಾ ಇದ್ದಾನೆ. ತಿರಸ್ಕಾರ ಮಾಡಬೇಡ. ಯಾವಾಗ ಬೇಕಾದರೂ ಮರಣ ಬರ್ಬೋದು. ಕಳೆದ ವಾರದಲ್ಲಿ ನನಗೆ ಗೊತ್ತಿರುವಂಥ ಒಳ್ಳೆ ಅಂಕಲ್ ವಿದೇಶದಲ್ಲಿದ್ದವರು, ನಾನು ಏನೋ ಒಂದು ಫೇಸ್ಬುಕ್ಕಲ್ಲಿ ಏನೊಂದು ಇದು ಮಾಡಲಿಕ್ಕೆ ನೋಡುವಾಗ ಅವರ ಫೋಟೋ ಬರ್ತಾ ಇದೆ. ಅದರಲ್ಲಿ ಹಾಕಿದ್ದಾರೆ, ಹಾಲಲ್ಲಿಯ ಇವ ಪ್ರಮೋಟ್ ಆಗಿದ್ದಾರೆ ಗ್ಲೋರಿಗೆ.
ಎಂಬುದಾಗಿ ಒಳ್ಳೆ ಸ್ಥಳಕ್ಕೆ ಅದರ ನೋಡೋದು ನಾನು ಶಾಕ್ ಆಗಿ ಹೋಯ್ತು. ಕಾರಣ ಮಾರ್ಚ್ ತಿಂಗಳಲ್ಲಿ ನಮಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಕೊನೆಯ ಕೂಟವಾಗಿತ್ತು, ಲಾಕ್ಡೌನ್ಗಿಂತ ಮುಂಚೆ. ಆ ಕೂಟಕ್ಕೆ ಅವ್ರು ಬಂದು ನನ್ನ ಹತ್ರ ಭೇಟಿಯಾಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿದ್ರು. ಶಾಕ್ ಆಯಿತು, ಅವರು ಸತ್ತು ಹೋದ್ರು ಅಂತ ಕೇಳಿದಾಗ. ಆದ ಕಾರಣ ಮರಣವು ಹೇಗೆ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರಸಂಗಿ 8:8 ಎಕ್ಲೇಶಿಯ 8:8 ಹೇಳ್ತದೆ, ಗಾಳಿಯನ್ನು ತಡೆಗಟ್ಟುವ ಶಕ್ತಿ ಯಾರಿಗೆಲ್ಲವೋ ಅದೇ ರೀತಿಯಲ್ಲಿ ಮರಣ ದಿನವನ್ನು ತಡೆಗಟ್ಟುವಂಥ ಶಕ್ತಿಯು ಮನುಷ್ಯನಿಗೆ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಆದ ಕಾರಣ ನನ್ನ ವಾರ್ತೆ ಕೇಳುವಂಥವರು ರಕ್ಷಣೆ ಹೊಂದದಿದ್ದರೆ, ಇಲ್ಲಿವರೆಗೆ ಮಾನಸಾಂತರ ಪಡೆದಿದ್ದರೆ, ಇದು ಇವತ್ತು ನಿಮಗೆ ಒಳ್ಳೆ ಅವಕಾಶದವರು ಕೊಟ್ಟಿದ್ದಾನೆ. ಇವತ್ತೇ ಮಾನಸ ಚಟ ಇವತ್ತು ನಿಮ್ಮನ್ನು ಗಟ್ಟಿಯಾಗಿ ಹಿಡಿದಿದೆ ಅಲ್ಲ, ಅದನ್ನು ಮಾನಸಾಂತರದ ಮೂಲಕ ಬಿಡುವುದಕ್ಕೆ ತೀರ್ಮಾನ ತಗೊಳ್ರಿ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಅಲ್ಲಲ್ಯ, ಈ ಕೃತ್ಯಗಳು ದುಷ್ಕೃತ್ಯವಾಗಿ ತೋರಿ ಬರುವ ಕಾರಣ ಅನೇಕರು ಏನು ಮಾಡ್ತಾರೆ, ಬೆಳಕಿನ ಕಡೆಗೆ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ಎಷ್ಟೋ ಸತ್ಯವಾದ ಸಂಗತಿ ಆಗಿದೆ. ಓಕೆ, 1 John chapter 5ಗೆ ನಾವು ತಿರುಗಿ ಬರುವ. 1 John chapter 1:5 ತಿರುಗಿ ಬರುವ, ಓದುವ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು 6 ಓದಿ, 6 ವಾಕ್ಯದಿಂದ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು, ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ನಾವು ಒಬ್ಬರ ಸಂಗಡ ಒಬ್ಬರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನೊಟ್ಟಿಗೆ ನಮಗೆ ಅನ್ಯೋನ್ಯತೆ ಹೇಗೆ ಸಿಗುತ್ತದೆ? ಆತನು ಬೆಳಕಿನಲ್ಲಿರುವಂತೆ ನಾವು ಕೂಡ ಬೆಳಕಿನಲ್ಲಿ ನಡೆಯಬೇಕು, ಪರಿಶುದ್ಧತೆಯಲ್ಲಿ ನಡೆಯಬೇಕು, ನೀತಿಯ ಮಾರ್ಗದಲ್ಲಿ ನಡೆಯಬೇಕು, ದೇವರ ಭಯದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಆತನು ಬೆಳಕಿನಲ್ಲಿರುವಂತೆ ನಾವು ಕೂಡ ಬೆಳಕಿನ ನಡೆದರೆ ಮಾತ್ರ ಆತನ ಅನ್ಯೋನ್ಯತೆ, ಆ ಸಂಬಂಧ ಅನ್ಯೋನ್ಯತೆ ನಮಗೆ ಸಿಗುತ್ತದೆ, ಫೆಲೋಶಿಪ್ ಸಿಗುತ್ತದೆ. ಆ ಫೆಲೋಶಿಪ್ ಅಲ್ಲಿ ನೋಡಿ, ಏಷ್ಯ 59:1-2 ವಾಕ್ಯ ಹೇಳ್ತದೆ, ನನ್ನ ಕೈ ಮುಟ್ಟುಗೈಯಲ್ಲ, ನಿನ್ನ ಪಾಪ ನಿನ್ನ ಅಪರಾಧವು ನಿಮ್ಮನ್ನು ಮುಟ್ಟದಂತೆ ತಡೀತಾ ಇದೆ. ಸಿಕ್ಕಿದ್ರೆ ಓದಬಹುದು. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸ್ತವೆ. ಯಾವುದು? ನಿಮ್ಮ ಪಾಪ, ನಿಮ್ಮ ಅಪರಾಧ. ಐಸಾಯ 1:15, ಐಸಾಯ 1:15. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ಎಷ್ಟು ಸುಂದರವಾದ ವಾರ್ತೆ ನೋಡಿ ಪ್ರಿಯರೇ. ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡ ಒಬ್ಬರಿಗೆ ಅನ್ಯೋನ್ಯತೆ ಇರುತ್ತದೆ, ಫೆಲೋಶಿಪ್ ಇರುತ್ತದೆ. ಅಲ್ಲಿ ಸುಮ್ಮನೆ ಸಭೆಗೆ ಬಂದರೆ ಏನೋ ಮಾಡಿಕೊಂಡು ರಕ್ಷಣೆ ಹೊಂದಿದ್ದೇನೆ, ತಂದೆ ಮಗ ಪವಿತ್ರತೆ ಹೆಸರಿನಲ್ಲಿ ದಿಶೆ ತೆಗೆದುಕೊಂಡಿದ್ದೇನೆ, ಸಭೆಗೆ ಬರುವುದು ಬರ್ತಿ ಭಾನುವಾರ, ವಿದೇಶದಲ್ಲಿ ಶುಕ್ರವಾರ, ಎಲ್ಲರಾಗೆ ಚಪ್ಪಾಳೆ ತಟ್ಟುವುದು, ಆರಾಧನೆ ಮಾಡೋದು, ಹೋಗೋದು, ಹೋಗಿ ತಪ್ಪಾದ ಕೃತ್ಯಗಳನ್ನು ಮಾಡೋದು, ವ್ಯಭಿಚಾರ ಪಾಪ, ತಪ್ಪಾದ ಸಿನಿಮಾ ನೋಡೋದು, ಕುಡುಕತನ, ಮದ್ಯಪಾನ, ತಂಬಾಕು ಹಾಕುವುದು, ಸಿಗರೇಟ್ ಸೇದುವುದು, ಅಥವಾ ತಪ್ಪು ಕೃತ್ಯಗಳನ್ನು ಮಾಡೋದು, ವಂಚನೆ ಮಾಡೋದು, ಮೋಸ ಮಾಡೋದು, ಕಳ್ಳತನ ಮಾಡೋದು, ಇಂಥ ಕೃತ್ಯ ತೊಡಗಿಸಿಕೊಳ್ಳುವಂಥದ್ದು ನಮಗೆ ತೃಪ್ತಿ ಇರ್ತದೆ ಸಭೆಗೆ ಬಂದು ಹೋದ್ರೆ ಅಷ್ಟೇ ವಿನಃ ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆ ನಮಗಿರುವುದಿಲ್ಲ. ದೇವರೊಟ್ಟಿಗೆ ಅನ್ಯೋನ್ಯತೆ ನಮಗೆ ಬೇಕಾ? ಆತನು ಬೆಳಕಿನಲ್ಲಿರುವಂತೆ ನಾವು ಕೂಡ ಬೆಳಕಿನಲ್ಲಿ ನಡೆಯಬೇಕು. ಆಗೊಬ್ಬರಿಗೊಬ್ಬರು ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಆದಿಕಾಂಡ 5:21-24 ಹನೋಕನು 300 ವರ್ಷ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡ್ಕೊಂಡ, ಅವನು ಎತ್ತಲ್ಪಟ್ಟ. ಜೆನಿಸಿಸ್ 6:9 ಆದಿಕಾಂಡ 6:9 ನೋಹನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡ್ಕೊಂಡ,
ಅವನನ್ನು ದೇವರು ರಕ್ಷಿಸಿದ, ಅವನು ಮತ್ತು ಅವನ ಕುಟುಂಬವನ್ನು ರಕ್ಷಿಸಿದ ಆ ಒಂದು ಈ ಜಲಪ್ರಳಯದಿಂದ. ಹಾಗಾದ್ರೆ ಓಕೆ, 7ನೇ ವಾಕ್ಯಕ್ಕೆ ತಿರುಗಿ ಬನ್ನಿ. 7ನೇ ವಾಕ್ಯಕ್ಕೆ ಬನ್ನಿ. 1 John 1:7. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಯಾವಾಗ ಆತನ ಬೆಳಕಿನ ನಾವು ಕೂಡ ಬೆಳಕಿನ ನಡೆಯುವಾಗ ಒಬ್ಬರಿಗೊಬ್ಬ ಫೆಲೋಶಿಪ್ ಇರ್ತದೆ. ಒಂದು ವೇಳೆ ತಪ್ಪು ನಡೆದ್ರು, ಬಿದ್ದು ಅಂದರೆ ಆಕಸ್ಮಿಕವಾದ ತಪ್ಪು ನಡೆದ್ರು ಏನಾಗ್ತದೆ, ನಾವು ಹೇಳ್ತೇವೆ ಕುರಿಮರಿ ಹಾಗೆ, ಕರ್ತನೆ ನಾವು ಪಶ್ಚಾತ್ತಾಪ ಪಡೆದ, ಸುಳ್ಳು ನಾನು ಹೇಳಿಬಿಟ್ಟೆ ಸ್ವಾಮಿ, ಇಂಥ ತಪ್ಪು ನಡೆದು ಹೋಯಿತು, ದೇವರ ಕ್ಷಮಾಪಣೆ ಕೇಳ್ತೇವೆ, ದೇವರನ್ನು ಕ್ಷಮಿಸ್ತಾನೆ, ರಕ್ತ ತೊಳೆದು ಶುದ್ಧಿ ಮಾಡ್ತಾರೆ. 7ನೇ ವಾಕ್ಯ ಇರ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ನಮ್ಮ ಸಕಲ ಪಾಪಗಳಿಂದ ತೊಳೆದು ಶುದ್ಧಿ ಮಾಡುದು. ಈ ವಾಕ್ಯ ಈ ರೀತಿಯಲ್ಲಿ ಹೇಳುವಂಥದ್ದು, ಒಬ್ಬ ಕ್ರೈಸ್ತ ವಿಶ್ವಾಸ ಕುರಿತಾಗಿ ಹೇಳುವಂಥ ವಾಕ್ಯವಾಗಿದೆ ಇದು. ಅಥವಾ ಪಾಪಗಳನ್ನು ಮಾಡ್ತಾ ಕ್ಷಮೆ ಕೇಳ್ತಾ ಇರುವಂಥದ್ದಲ್ಲ, ಅದು ಒಂದು ಹಂದಿಗೆ ಸಮಾನ, ಹಂದಿಯ ಜೀವಿತಕ್ಕೆ. ಅದಕ್ಕೆ 2 Peter chapter 2 19, 20, 21 ಓದಿ. 2 Peter 2 19, 20, 21. ಅಂದರೆ ತೊಳೆದ ಹಂದಿ ಪುನಃ ಕೆಸರಲ್ಲಿ ಬೀಳುವುದಕ್ಕೆ ಸಮಾನ, ಮತ್ತು ನಾಯಿ ವಾಂತಿ ಮಾಡಿ ತಿನ್ನುವುದಕ್ಕೆ ಸಮಾನ ಅಂತೆ. ಅದು ಅಂದರೆ ಪಾಪ ಮಾಡೋದು, ದೇವರೇ ಕ್ಷಮಿಸು ದೇವರೇ ಕ್ಷಮಿಸು ಅಂತ ಹೇಳೋದು, ಪುನಃ ಹೋಗಿ ಅದೇ ಪಾಪ ಮಾಡೋದು, ಪುನಃ ಬರುವುದು, ಅದಲ್ಲ. ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನ ನಡೆಯಬೇಕು. ಒಬ್ಬರಿಗೊಬ್ಬ ಫೆಲೋಶಿಪ್ ಇರ್ತದೆ. ಅಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪಾಪದಲ್ಲಿ ಬಿಡುವಾಗ ಪಶ್ಚಾತ್ತಾಪ ಪಟ್ಟಿದ್ದವರು ಕ್ಷಮೆ ಕೇಳುವಾಗ ಆತನು ಶುದ್ಧಿ ಮಾಡ್ತಾರೆ. ಪುನಃ ಆ ಪಾಪದಲ್ಲಿ ಬೀಡಂತ ಎಚ್ಚರಿಕೆ ವಹಿಸಬೇಕು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. 19 ಓದಿ. ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವಕ್ಕೊಳಗಾಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನು ಅದರ ದಾಸತ್ವದೊಳಗಿರುವನಷ್ಟೇ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಪುನಃ ಲೋಕದ ಮಲಿನತ್ವಕ್ಕೆ ತಿರುಗಿ ಸಿಕ್ಕಾಕಿಕೊಂಡರೆ ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಏನಿರ್ತದೆ ಅಂತ್ಯಸ್ಥಿತಿ? ಮ್ಯಾಥ್ಯೂ ಚಾಪ್ಟರ್ 12 46 to 43 to 45 ಮತ್ತೆ 12:45. 7 ದೆವ್ವ ಅಂದರೆ ಒಟ್ಟಿಗೆ 8 ದೆವ್ವಗಳು ಒಳಗಡೆ ಪ್ರವೇಶ ಮಾಡಿ ಅವನ ಅಂತ್ಯಸ್ಥಿತಿ ಇನ್ನೂ ಕೆಟ್ಟದಾಗಿ ಹೋಗ್ತದೆ ಅಂತ ನಾವು ವಾಕ್ಯವನ್ನು ಕೇಳಿದ್ದೇವೆ. ಓಕೆ, ಮುಂದೆ ಓದಿ. 2 Peter. ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಆ ಮಾರ್ಗ ತಿಳಿಯದಿದ್ದರೆ ಎಷ್ಟೋ ಮೇಲಾಗಿತ್ತು ಪ್ರಿಯರೇ. ತಿಳಿದು ತಪ್ಪು ಮಾಡುವುದಕ್ಕಿಂತ ತಿಳಿದ ಹೋಗಿದ್ರೆ ಎಷ್ಟೋ ಒಳ್ಳೆಯದಾಗಿತ್ತು. ಅದು ಸಭೆಯ ಒಳಗೆ ನಾವು ಬರುವಾಗ ಮಾನಸಾಂತರ ಪಟ್ಟು ರಕ್ಷಣೆ ಹೊಂದಬೇಕು. ನಾವು ರಕ್ಷಣೆ ಅಂದರೆ ಮಾನಸಾಂತರ ಮತ್ತು ನಂಬಿಕೆ. ರಕ್ಷಣೆ ಹೊಂದಿದ ನಂತರ ಪುನಃ ಅದೇ ಪಾಪದಲ್ಲಿ ಅದೇ ದಾಸತ್ವದಲ್ಲಿ ತಿರುಗಿನ ಬಿಡಬಾರ್ದು. ಪುನಃ ಪಾಪದಲ್ಲಿ ಜೀವನ ಮಾಡಬಾರ್ದು. ಪರಿಶುದ್ಧವಾಗಿ ನಾವು ಜೀವಿಸು. ನೀತಿವಂತ ಅಂತ ಆಯ್ಕೆ ಮಾಡೋದು ಒಳ್ಳೆಯದು. ನಾನು ನೀತಿವಂತನು, ನಾನು ದೇವರಿಗೆ ಹುಟ್ಟಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ಅದು ಒಳ್ಳೆಯದು. ಅರಿಕೆ ಮಾಡ್ತಾ ಇರಬೇಕು. ಅದು ತಪ್ಪು ಅಂತ ಹೇಳುವುದಿಲ್ಲ. ನಾನು ಅರಿಕೆ ಮಾಡಿದಾಗೆ ಜೀವಿಸಬೇಕು. ನೀತಿವಂತ ನೀತಿಯನ್ನು ಅನುಸರಿಸಲಿ. ಒಂದು ವಾಕ್ಯ ಓದ್ತೇನೆ, ಪ್ರಕಟಣೆ 22 11ನೇ ವಾಕ್ಯ ಓದಿ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ.
ಈಗೋ ಈಗೋ ಬೇಗ ಬರುತ್ತೇನೆ. ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನನ್ನಲ್ಲಿದೆ. ಪ್ರತಿಫಲ 12ನೇ ವಾಕ್ಯ ನಿಂತದೆ, ಪ್ರತಿಫಲ ಕೊಡುವುದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಬರುತ್ತಾನೆ. ಪ್ರತಿಯೊಬ್ಬರಿಗೆ ನೀತಿಯನ್ನು ಅನುಸರಿಸ್ತಿದ್ಯಾ? ರಕ್ಷಣೆ ಹೊಂದಿದ ನಂತರ ನೀತಿಯನ್ನು ಅನುಸರಿಸು. ಪರಿಶುದ್ಧನ ಅನುಸರಿಸ್ತೆ, ಪರಿಶುದ್ಧನ ಅನುಸರಿಸ್ತಾ ಇರು. ಪಾಪ ಮಾಡ್ತಾ ಇದೆಯಾ? ಪಾಪ ಮಾಡ್ತಾನೆ ಇರು. ಕಾರಣ ಏನು ಗೊತ್ತುಂಟ? ಪ್ರತಿಫಲ ಕೊಡುವಂಥ ಒಂದು ಸಮಯ ಮುಂದೆ ಇದೆ. ಪ್ರತಿಫಲ ಕೊಡಲಿಕ್ಕೆ ನಮ್ಮ ರಾಜನು, ನಮ್ಮ ನಾಯಕನು, ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ಯಜಮಾನನು ಬರಲಿಕ್ಕಿದ್ದಾನೆ. ಓಕೆ, John 1 John 5 ಕಂಟಿನ್ಯೂ. 7ನೇ ವಾಕ್ಯದ ನಂತರ 8ನೇ ವಾಕ್ಯದಿಂದ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಯಾರ ಕುರಿತು ಹೇಳ್ತದೆ ಇದು? ಅವಿಶ್ವಾಸ ಕುರಿತಾಗಿ ಅಲ್ಲ, ಒಬ್ಬ ಕ್ರೈಸ್ತ ವಿಶ್ವಾಸ ಕುರಿತು ವಾರ್ತೆ ಹೇಳ್ತಾ ಇದೆ. ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ಮೋಸ ಮಾಡ್ತೇವೆ ಅಂತ ನಮ್ಮನ್ನು. ಮುಂದೆ ಓದಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಒಪ್ಪಿಕೊಳ್ಬೇಕು, ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಕೆ ಏನ್ ಮಾಡ್ಬೇಕು? ಅರಿಕೆ ಮಾಡಬೇಕು. ಮೊದಲಾಗಿ ಒಪ್ಪಬೇಕು, ದೇವರೇನು ಪಾಪಿ, ಪಶ್ಚಾತ್ತಾಪ ಪಡ್ತೇನೆ, ಆ ಪಾಪ ಅರಿಕೆ ಮಾಡಬೇಕು. ಮುಂದೆ ಓದಿ. ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ರಕ್ತದ ಮೂಲಕ ಶುದ್ಧಿ ಮಾಡ್ತಾನೆ. 10ನೇ ವಾಕ್ಯ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿಲ್ಲ. ಹಾಗಾದ್ರೆ ಇವತ್ತಿನ ದಿನಮಾನಗಳಲ್ಲಿ ಸ್ವಾರ್ಥೆಯಲ್ಲಿ ನಾವು ನೋಡುವಂಥದ್ದು ಏನೆಂದರೆ ಮಾನಸಾಂತರ ಇಲ್ಲದ ಸುವಾರ್ತೆ. ಜಸ್ಟ್ ನಂಬಿ ಯೇಸುವನ್ನು. ಪಾಪದ ಕುರಿತಾಗಿ ಎಚ್ಚರಿಕೆ ಇಲ್ಲ, ಪಾಪದ ಕುರಿತಾಗಿ ತಿಳುವಳಿಕೆ ಇಲ್ಲ, ಆ ಜನರಿಗೆ ಪಾಪ ಎಂದರೇನು ಗೊತ್ತಿಲ್ಲ. ಅವರು ಜಸ್ಟ್ ನಂಬ್ತಾರೆ ಯೇಸುವನ್ನು. ಸ್ವಲ್ಪ ಸಮಯದ ನಂತರ ಅಥವಾ ದೀಕ್ಷೆ ತೆಗೆದುಕೊಳ್ತಾರೆ, ಅದೇ ಪಾಪದೊಟ್ಟಿಗೆ ಸಭೆಯೊಳಗೆ ಜೀವನ ಮಾಡ್ತಾರೆ. ಅರಿಕೆ ಮಾಡುವುದು ತಪ್ಪು ಅಂತ ಹೇಳುವುದಿಲ್ಲ. ಜೀವಮಾನಗಳು ನಾಲಿಗೆ ಅವಶ್ಯ. ದೇವರೊಂದು ಅಧಿಕಾರ ಕೊಟ್ಟಿದ್ದ ನಮಗೆ, ಅದು ತಪ್ಪಲ್ಲ ಅಂತ ಹೇಳುವುದಿಲ್ಲ ನಾನು. ಯಾಕಂದರೆ ಅರಿಕೆ ಮತ್ತು ನಂಬಿಕೆ ಮತ್ತು ಅರಿಕೆ ಎರಡರ ಮೂಲಕವಾಗಿ ನೀತಿವಂತರಾಗುತ್ತೇವೆ. ನಮ್ಮ ಅಧಿಕಾರವನ್ನು ನಾವು ಪ್ರಕಟ ಮಾಡಬೇಕು. ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ರಕ್ಷಣೆ ಹೊಂದಿದ ನಂತರ ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ನಾವು ಇರುವಂಥ ಮನೆಯಲ್ಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ನಮ್ಮ ನೆರೆಕೆರೆಯವರಲ್ಲಿ, ನಮ್ಮ ಊರಿನ ಜನರಲ್ಲಿ ನಮ್ಮನ್ನು ನೋಡಿಕೊಂಡು ಇವು ನಿಜವಾದ ಕ್ರೈಸ್ತ ವಿಶ್ವಾಸ ಅಂತ ಹೇಳುವುದಕ್ಕೆ ಸಾಧ್ಯವಾಗಿದೆಯಾ? ನೀನು ಆರಾಧಿಸುವಂಥ ಯೇಸುವನ್ನು ನಾನು ಕೂಡ ಆರಾಧಿಸಬೇಕು, ನೀನು ನಂಬಿದ ಯೇಸುವನ್ನು ನಾನು ಕೂಡ ನಂಬಬೇಕೆಂಬುದಾಗಿ ಯಾರಾದರೂ ಇವತ್ತು ಒಪ್ಪಿಕೊಂಡು ಬರ್ತಾ ಇದ್ದಾರಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಮಾನಸಾಂತರ ಇಲ್ಲದ ಸುವಾರ್ತೆ ಎಲ್ಲಿಯಾದರೂ ಸಾರಲ್ಪಡುವುದಾದರೆ ಅದು ಕೂಡ ಸುಳ್ಳು ಸ್ವಾರ್ತೆ ಆಗಿದೆ. ಅಲ್ಲಲ್ಲೂಯ್ಯ. ಆದ ಕಾರಣ ನಾವು ತಪ್ಪಾದ ಸುವಾರ್ತೆ ಇವತ್ತು ಅನುಸರಿಸ್ತಾ ಇರುವುದಾದರೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೊಂದು ಎಚ್ಚರಿಕೆ ಹೊಂದಿಕೊಳ್ಳೋಣ ಪ್ರಿಯರೇ. ಇಲ್ಲಿಗೆ ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸಂಚಿಕೆಯನ್ನು, ಇವತ್ತಿನ ಅಧ್ಯಯನವನ್ನು ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಡ್ರಿ, ನಿಮ್ಮ ಎರಡು ಕೈಗಳ ಮುಂದಕ್ಕೆ ಚಾಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಇವತ್ತು ಸುಳ್ಳು ಸುವಾರ್ತಿಕರನ್ನು, ಸುಳ್ಳು ಸುವಾರ್ತೆಯನ್ನು ಅನೇಕ ಕಡೆಗಳು ನೋಡ್ತಾ ಇದ್ದೇವೆ. ಕರ್ತನೆ, ಮಾನಸಾಂತರ ಮೂಲಕ ನಿನ್ನನ್ನು ನಂಬಿ, ನಿನ್ನನ್ನು ಅಂಗೀಕರಿಸಿ ಯಾರೆಲ್ಲ ಸಭೆಗಳಿಗೆ ಬರ್ತಾ ಇದ್ದಾರೋ ಅಂಥವರಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತೇನೆ ಸ್ವಾಮಿ. ಈ ಎಲ್ಲ ಸತ್ಯ ಸುವಾರ್ತೆಯನ್ನು ಅರಿತುಕೊಳ್ಳುವ ಹಾಗೆ ಅನೇಕರ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ಕರ್ತನ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಈ ದಿನಮಾನಗಳಲ್ಲಿ ಸಭೆಯಲ್ಲಿ ಒಂದು ಸಾಕ್ಷಿಯುಳ್ಳವರಾಗಿ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ಜೀವಿಸುವ ಹಾಗೆ ಸಹಾಯ ಮಾಡು. ಕಾರ್ಯ ಮಾಡಿದ್ದಕ್ಕೆ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.